Jai Hind. Welcome to Classic Education YouTube channel. I am Mahesh Pundivish, a faculty for quantitative aptitude. So RRB Group D speed, time and distance topic na detail ಆಗಿ ನಾವು ಡಿಸ್ಕಸ್ ಮಾಡಾಕತ್ತೀವಿ, ರೈಟ್? ಸೊ ಇವತ್ತಿಂದ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ್ರಿ, ಓಕೆ, ವಿದೌಟ್ ವೇಸ್ಟಿಂಗ್ ದಿ ಟೈಮ್. ಸೊ ಇಲ್ಲಿ ಕ್ವಶನ್ ಏನೈತೆ ನೋಡ್ರಿ. ದ ಡಿಸ್ಟೆನ್ಸ್ ಬಿಟ್ವೀನ್ 2 points A and B was covered at a speed of 50 kilometers per hour. 5.5 ತಾಸು ಒಳಗಡೆ ಅವನು 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋಗಿದ್ದಾನ್ರಿ, ಓಕೆ, ಎದಿಂತ್ರ ಬಿ ವರೆಗೂ. ಈಗ ಕ್ವಶನ್ ಏನ್ ಕೇಳ್ತಾನ್ರಿ, ಹೌ ಮಚ್ ಟೈಮ್ ಕ್ಯಾನ್ ಬಿ ಸೇವ್ಡ್, ಓಕೆ, ಎಷ್ಟು ಸಮಯನ ಅವನು ಉಳಿಸಬಹುದು ಅಂತ ಕೇಳ್ತಾನ್ರಿ, ಓಕೆ, ಎಷ್ಟು ಸಮಯನ ಅವನು ಉಳಿಸಬಹುದು ಅಂತ ಕೇಳ್ತಾನ್ರಿ, ಓಕೆ. ಸೊ ಎಷ್ಟು ಸಮಯನ ಉಳಿಸಬಹುದ್ರಿ, ಒಂದ್ ವೇಳೆ ಅವ್ರದ್ದು ಸ್ಪೀಡ್ ನ 5 ಕಿಲೋಮೀಟರ್ ಪರ್ ಅವರ್ ಹೆಚ್ಚಿಗೆ ಮಾಡಿದ್ರೆ. ಸೊ ಅವ್ರದ್ದೇನು ಸ್ಪೀಡ್ ಐತಲ್ಲ, ಸೊ ಈಗ ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್ ಐತ್ರಿ, ಅಂದ್ರೆ ಇನ್ನೊಂದು 5 ಕಿಲೋಮೀಟರ್ ನಾವು ಸ್ಪೀಡ್ ನ ಹೆಚ್ಚಿಗೆ ಮಾಡಿದೀವಿ ಅಂತಂದ್ರ ಸೊ ಎಷ್ಟು ಟೈಮ್ ನಾವು ಉಳಿಸಬಹುದು ಅಂತ ಕೇಳ್ತಾನ್ರಿ, ಅಥವಾ ಎಷ್ಟು ಟೈಮ್ ನಾವು ಕಡಿಮೆ ಟೈಮ್ ಒಳಗೆ ರೀಚ್ ಆಗ್ಬೋದು ಅಂತ ಕೇಳ್ತಾನ್ರಿ, ರೈಟ್? ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಿ? ಸೊ ಇಲ್ಲೂ ನೋಡ್ರಿ, ಎದಿಂತ್ರ ಬಿ ಪಾಯಿಂಟ್ ವರೆಗೂ ಹೊಂಟಾರ್ರಿ. ಸೊ ಎದಿಂತ್ರ ಬಿ ಪಾಯಿಂಟ್ ವರೆಗೂ ಹೊಂಟಾರ ಅಂತಂದ್ರ ಇಲ್ಲಿ ಏನೈತ್ರಿ, ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಐತಿ, ಓಕೆ, ಡಿಸ್ಟೆನ್ಸ್ ಏನೈತ್ರಿ, ಇಲ್ಲಿ ಸಮ ಐತ್ರಿ, ಓಕೆ. ಆಮೇಲೆ ಯಾರ ಹಳೆ ಕ್ಲಾಸಸ್ ನ ನೋಡಿಲ್ರಿ, ಡೈರೆಕ್ಟ್ಲಿ ನೀವು ಇದ ಕ್ಲಾಸಿಗೆ ಬಂದಿದ್ರಿಪ್ಪ ಅಂತಾರ ಸ್ವಲ್ಪ ನಿಮಗೆ ಇದು ಅರ್ಥ ಆಗಂಗಿಲ್ರಿ, ಓಕೆ. ಸೊ ದಯಮಾಡಿ ಹಿಂದಿನೂ ಕ್ಲಾಸಸ್ ನ ಎಲ್ಲ ನೋಡ್ಕೊಂಡ್ ಬರ್ರಿ, ಓಕೆ, ರೈಟ್. ಸೊ ಮೊದಲ ಸ್ಪೀಡ್ ಎಷ್ಟಿತ್ರಿ? ಮೊದಲ ಸ್ಪೀಡ್ 50 ಇತ್ರಿ, ಈಗ ಎಷ್ಟಾಗೈತ್ರಿ? 55 ಆಗೈತ್ರಿ. ಯಾಕಂದ್ರ 5 ಕಿಲೋಮೀಟರ್ ಪರ್ ಅವರ್ ಏನ್ ಮಾಡಿದಾನ್ರಿ, ಸ್ಪೀಡ್ ನ ಹೆಚ್ಚಿಗೆ ಮಾಡಿದಾನ್ರಿ, ಓಕೆ. ಸೊ ಒಂದು ಥಿಂಗ್ ನೀವು ಆಲ್ರೆಡಿ ಕಲ್ತಿದ್ದೀರಿ, ಓಕೆ. ಸೊ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಸೊ ಸ್ಪೀಡ್ ಅನುಪಾತ x:y ಅಂತ ತಿಳ್ಕೊರಿ. ಸೊ ಟೈಮದ ಅನುಪಾತ ಏನಾಕತ್ರಿ, ಉಲ್ಟಾ ಆಕತ್ರಿ, y:x ಆಗ್ತೈತ್ರಿ. ಇದಕ್ಕ ನಾವು ಕನ್ನಡ ಒಳಗಡೆ ವಿಲೋಮ ಅನುಪಾತ ಅಂತ ಕರಿತೀವ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ, ರೈಟ್? ಓಕೆ. ಸೊ ಈಗ ಇದನ್ನ ಅನುಪಾತದ ತೊಗೊಂಡ್ರಿ, 5 10 50 ರೀ, ಇದು 11 ಆಕೈತ್ರಿ, 5 11 55 ರೀ. ಸೊ ಸ್ಪೀಡ್ ಅನುಪಾತ ಎಷ್ಟಾತ್ರಿ? 10:11 ಆತ್ರಿ. ಹಂಗಾರ ಟೈಮದ ಅನುಪಾತ ಎಷ್ಟಾಕತ್ ನೋಡ್ರಿ, ಇಲ್ಲಿ 11:10 ಆಕೈತ್ರಿ, ಕರೆಕ್ಟ್, ರೈಟ್? ಈಗ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ ನೋಡ್ರಿ, 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ ಅವ್ನು ಎಷ್ಟು ಟೈಮ್ ತಗೊಂಡ್ರಿ? ಇಲ್ಲಿ 5.5 ತಾಸು ತಗೊಂಡ್ರಿ, ಓಕೆ. ಅಂದ್ರ ಈ ಟೈಮ್ ಏನೈತಲ್ಲ ನೋಡ್ರಿ, ಈ ಟೈಮ್ ಏನೈತ್ರಿ, 50 ಕಿಲೋಮೀಟರ್ ಪರ್ ಅವರ್ ಹೋದಾಗ ಸೊ ಎಷ್ಟು ಟೈಮ್ ತಗೊಂಡ್ರಿ ಅವ? 11 ಯೂನಿಟ್ಸ್ ಟೈಮ್ ತಗೊಂಡ್ರಿ. ಇದ 11 ಯೂನಿಟ್ಸ್ ವ್ಯಾಲ್ಯೂ ಅವ ಎಷ್ಟು ಕೊಟ್ಟಾನ್ರಿ? 5.5 ತಾಸು ಕೊಟ್ಟಾನ್ರಿ. 5 1/2 ಅಂತಂದ್ರ 5 1/2 ಅಂದ್ರ 5.5 ರೀ. ಮ್ಯಾಗದು 1/2 ಅಂದ್ರೆ ಏನ್ರಿ, ಅದ ಹಾಫ್ ಐತ್ರಿ, ಅದ ಅರ್ಧ ಐತ್ರಿ, ಹೌದಾ? ಸೊ ಹಂಗಾರ ಇಲ್ಲಿ ಇದು ಎಷ್ಟ್ ಆಕತ್ರಿ? 5.5 5.5, ಹೌದಾ? ಸೊ ಈಗ ನಮಗ ಎಷ್ಟು ಗಂಟೆ ಉಳಿಸಬಹುದು ಅಂತ ಕೇಳ್ತಾನ್ರಿ, ಸೊ ಅಥವಾ ಎಷ್ಟು ಮಿನಿಟ್ಸ್ ಉಳಿಸಬಹುದು ಅಂತ ಕೇಳ್ತಾನ್ರಿ. ನೋಡ್ರಿ, ಸೊ ಮೊದಲವನು 11 ಯೂನಿಟ್ ಟೈಮ್ ತಗೊಂತೀನ್ರಿ, ಇದು ಟೈಮ್ ಐತಿಲ್ರಿ ಇದು. ಅಥವಾ ನೀವು ಹಿಂಗ ಅನ್ಕೋರಿ, ಸದ್ಯದ ಮಟ್ಟಿಗೆ ಜಸ್ಟ್ ತಿಳ್ಕೊಳಕ ನೀವು ಹಿಂಗ ಅನ್ಕೋರಿ, ಮೊದಲ 11 ತಾಸು ತಗೊಂತಿದ್ದ ಅಂತ ಅನ್ಕೋರಿ. ಹಂಗ ಎಕ್ಸಾಂಪಲ್ ಗೆ ಮೊದಲವ 11 ತಾಸು ತಗೊಂತಿದ್ರಿ, ಈಗ ಬರೀ 10 ತಾಸು ಅಷ್ಟ ತಗೊಂತಾನ್ರಿ. ಮೊದಲ 11 ತಾಸು ತಗೊಂತಿದ್ರಿ, ಈಗ ಬರೀ 10 ತಾಸು ಅಷ್ಟ ತಗೊಳತಾನ್ರಿ. ಹಂಗಾರ ನನಗೆ ಹೇಳ್ರಿ, ಎಷ್ಟು ಟೈಮ್ ನ ಉಳಿಸಿದಂಗ ಆತ್ರಿ ಅವ? 1 ತಾಸು ಉಳಿಸಿದಂಗ ಆತ್ರಿ. ಸೊ 1 ತಾಸು ಉಳಿಸಿದಂಗ ಆತಂತಂದ್ರ ಇದ್ರ ಅರ್ಥ ಏನ್ರಿ? ಇದ್ರದ್ದು ವ್ಯತ್ಯಾಸ ಕಂಡಿಡಿದೀವ್ರಿ ನಾವು, ಹೌದಲ್ರಿ? ಸೊ ಇದ್ರದ್ದು ವ್ಯತ್ಯಾಸ ಎಷ್ಟೈತಿ ನೋಡ್ರಿ, ಇಲ್ಲಿ 1 ಯೂನಿಟ್ ಐತಿ, ಓಕೆ. ಸೊ ಇಲ್ಲಿದಿಂತ್ರ ನೀವ್ ಏನ್ ಅನ್ಬೋದಪ್ಪ ಅಂತಂದ್ರ, ಸಿಂಪಲ್ ಆಗಿ ನಾ ಇಲ್ಲಿ ಒಂದ್ ಸ್ವಲ್ಪ ಸೈಡಿಗೆ ಬರುದಾದ್ರ ನಿಮ್ ಜಸ್ಟ್ ಒಂದು ಕ್ಲಾರಿಟಿ ಕೊಡೋ ಸಂಬಂಧ ಸೊ ಇಲ್ಲಿ ನಾ ಏನಂತ ಬರೀತೀನಿ ಗೊತ್ತೇನ್ರಿ, ಇಲ್ಲಿ 11 ಯೂನಿಟ್ ವ್ಯಾಲ್ಯೂ. ಸೊ ಇದೇನ್ 11 ಯೂನಿಟ್ ಐತ್ಲಾ, ಸೊ ಇದ್ರದ್ ವ್ಯಾಲ್ಯೂ 5.5 ಐತ್ರಿ, ಓಕೆ. ಸೊ ಹಂಗಾರ 1 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕೈತಿ, ಹೌದಾ? 1 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕೈತಿ, ರೈಟ್? ಸೊ ಈಗ ಇದು ಎಷ್ಟು ಟೈಮ್ಸ್ ಐತ್ರಿ ಅದ? ಇದ್ರದ್ದು 0.5 ಟೈಮ್ಸ್ ಐತ್ರಿ ಅದ, ಹೌದಲ್ರಿ? ಸೊ ಇದ್ರದ್ದು 0.5 ಟೈಮ್ಸ್ ಮಾಡ್ರಿ. ಸೊ 0.5 ಅಂತಂದ್ರೆ ಎಷ್ಟ್ ಆಕತ್ರಿ ಅದ? 0.5. 1 × 0.5 ಅಂದ್ರೆ 0.5. ಈಗ ನನಗೆ ಹೇಳ್ರಿ, ಇದು 0.5 ಅಂದ್ರೆ ಏನ್ರಿ? ಅರ್ಧ ರೀ, ಅರ್ಧ ತಾಸು ಅಂದಂಗ್ರಿ. ಸೊ ಅರ್ಧ ತಾಸು ಅಂದ್ರೆ ಎಷ್ಟ್ರಿ? 30 ನಿಮಿಷ. ಸೊ 30 ನಿಮಿಷ ಏನಾಗ್ತೈತ್ರಿ? ಈ ಕ್ವಶನ್ ಅದ ಆನ್ಸರ್ ಆಗ್ತೈತ್ರಿ. 30 ನಿಮಿಷ ಏನಾಕತ್ರಿ? ಈ ಕ್ವಶನ್ ಅದ ಆನ್ಸರ್ ಆಗ್ತೈತ್ರಿ, ರೈಟ್?
ಸೊ ಈ ರೀತಿ ನೀವು ಈ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು, ರೈಟ್? ಓಕೆ, ಚಲೋ ಮುಂದಿನ ಕ್ವಶನ್ ಹೋಗೋಣ್ರಿ. ಓಕೆ, ಈಗ ಏನೈತ್ ನೋಡ್ರಿ, ಇದು ಇಂಪಾರ್ಟೆಂಟ್ ಐತ್ರಿ ಇದು ಕ್ವಶನ್. ಓಕೆ, ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಈ ತರ ಕ್ವಶನ್ಸ್ ಏನೈತಲ್ಲ ಸ್ವಲ್ಪ ಲೆಂದಿ ಮೆಥಡ್ಲೆ ಸಾಲ್ವ್ ಮಾಡ್ತಾರೆ. ಓಕೆ, ಸೊ ಬಟ್ ಈ ಕ್ವಶನ್ ಕೂಡ ನಾವು 10 ಸೆಕೆಂಡ್ದಾಗ ಸಾಲ್ವ್ ಮಾಡಬಹುದು. ಓಕೆ, ಇನ್ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 60 ಕಿಲೋಮೀಟರ್ಸ್ ಅರ್ಜುನ್ ಟೇಕ್ಸ್ 2 hours ಮೋರ್ ದೆನ್ ರೋಹಿತ್. ಅಂದ್ರೆ ಇಲ್ಲಿ ಏನಾಗೈತೆ ಗೊತ್ತೇನ್ರಿ, 60 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಕ ಅರ್ಜುನ್ ಏನದ ನೋಡ್ರಿ, ಅವ್ನ್ 2 ತಾಸು ಜಾಸ್ತಿ ತಗೊಂತಾನಂತ್ರಿ. ಓಕೆ, ಯಾರ್ಕಿಂತ ರೀ? ರೋಹಿತ್ಕಿಂತ. ಈಗ ಮುಂದೆ ಏನ್ ಹೇಳ್ತಾನ್ರಿ, ಇಫ್ ಅರ್ಜುನ್ ಡಬಲ್ ಸೀಸ್ ಸ್ಪೀಡ್, ಅರ್ಜುನ್ ಏನ್ ಮಾಡ್ತಾನ್ರಿ, ತನ್ನ ವೇಗನ ಡಬಲ್ ಮಾಡ್ತಾನ್ರಿ, ತನ್ನ ಸ್ಪೀಡ್ ನ ಡಬಲ್ ಮಾಡ್ತಾನ್ರಿ. ಸೊ ಡಬಲ್ ಮಾಡಿದಾಗ ದೆನ್ ಹಿ ವುಡ್ ಟೇಕ್ 1 hour ಲೆಸ್ ಅಂತ ಹೇಳ್ತಾನ್ರಿ. ಸೊ ಅವಾಗ ಏನಾಕತ್ರಿ, ಟೈಮ್ 1 ತಾಸು ಕಡಿಮೆ ತಗೊಂತಾನಂತ್ರಿ. ಓಕೆ, ಸೊ ಹಂಗಾರ ಅರ್ಜುನದ ಒರಿಜಿನಲ್ ಸ್ಪೀಡ್ ಎಷ್ಟೈತೆ ಅಂತ ಕೇಳ್ತಾನ್ರಿ. ಓಕೆ, ಸೊ ಡಿಸ್ಟೆನ್ಸ್ ಎಷ್ಟೈತ್ರಿ ಇಲ್ಲಿ? 60 ಕಿಲೋಮೀಟರ್ ಐತ್ರಿ. ಅಂದ್ರ ಡಿಸ್ಟೆನ್ಸ್ ನಮ್ದು ಸಮ ಐತ್ರಿ, ಹೌದಾ? ಸೊ ಈಗ ನಮಗ ಕ್ವಶನ್ ಎದ್ರದ್ದು ಕೇಳ್ಯಾರ ನೋಡ್ರಿ, ಇಲ್ಲಿ ಅರ್ಜುನನ್ ಬಗ್ಗೆ ಕೇಳಿದಾರೆ. ಅರ್ಜುನಂದ ಒರಿಜಿನಲ್ ಸ್ಪೀಡ್ ಎಷ್ಟೈತೆ ಅಂತ ಕೇಳಿದಾರೆ. ಸೊ ನಾವು ಅರ್ಜುನ್ ಬಗ್ಗೆ ಅಷ್ಟ ಮಾತಾಡೋಣ್ರಿ. ಓಕೆ, ಸೊ ಈಗ ನಾ ಇಲ್ಲಿ ಅರ್ಜುನ್ ಅಂತ ಬರೀತೀನ್ರಿ. ಓಕೆ, ಸೊ ಅರ್ಜುನಂದ ಸ್ಪೀಡ್ ಡಬಲ್ ಮಾಡಿದಾರ್ರಿ. ಸೊ ಅರ್ಜುನಂದ ಸ್ಪೀಡ್ ಮೊದಲ 1 ಇತ್ತಂತ ತಿಳ್ಕೊರಿ, ಈಗ ಏನಾಗೈತ್ರಿ, ಈಗ ಡಬಲ್ ಆಗೈತ್ರಿ. ಅರ್ಜುನಂದ ಸ್ಪೀಡ್ ಮೊದಲ 1 ಇತ್ತಂದ್ರ ಈಗ ಏನಾಗೈತ್ರಿ, ಡಬಲ್. ಯಾಕಂದ್ರೆ ಇಲ್ಲಿ ಕ್ಲಿಯರ್ಲಿ ಕೊಟ್ಟಾನ ನೋಡ್ರಿ, ಇಫ್ ಅರ್ಜುನ್ ಡಬಲ್ ಸೀಸ್ ಸ್ಪೀಡ್, ಅರ್ಜುನ್ ತನ್ನ ವೇಗನ ಡಬಲ್ ಮಾಡಿದಾಗ, ಸೊ ಡಬಲ್ ಮಾಡಿದಾನ್ರಿ. ಸೊ ಮೊದಲು 1 ಇತ್ರಿ, ಈಗ ಎಷ್ಟಾಗೈತ್ರಿ, 2 ಆಗೈತ್ರಿ. ಕರೆಕ್ಟ್, ರೈಟ್. ಸೊ ಅರ್ಜುನಂದ ಸ್ಪೀಡ್ 1:2 ಆದ್ರ ಈಗ ಟೈಮ್ ಏನಾಕತ್ ಹೇಳ್ರಿ, ಟೈಮ್ 2:1 ಆಕತ್ರಿ. ಯಾಕಂದ್ರೆ ಇಲ್ಲೂ ಕೂಡ ಏನೈತ್ರಿ, ಇಲ್ಲೂ ಕೂಡ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಐತ್ರಿ, ಹೌದಲ್ರಿ? ಇಲ್ಲೂ ಕೂಡ ಏನೈತ್ರಿ, ಡಿಸ್ಟೆನ್ಸ್ ಕಾನ್ಸ್ಟೆಂಟ್, ರೈಟ್? ಓಕೆ, ಈಗ ನೋಡ್ರಿ, ನಾವು ನಿನ್ನೆ ಕ್ಲಾಸ್ ಒಳಗಡೆ ಒಂದು ಕ್ವಶನ್ ನ ಡಿಸ್ಕಸ್ ಮಾಡಿದ್ದೀವ್ರಿ. ಓಕೆ, ಸೊ ಒಂದು ಪ್ಲಾಟ್ಫಾರ್ಮ್ದಾಗ ಒಂದು ಟ್ರೈನ್ ಮೊದ್ಲಿನ ಕೇಸ್ ಒಳಗಡೆ 11 ನಿಮಿಷ ಲೇಟ್ ಆಕತ್ರಿ. ಆಮೇಲೆ 2ನೇ ದಿವಸ ಅದು 5 ನಿಮಿಷ ಲೇಟ್ ಆಕತ್ರಿ, ಹೌದಾ? ಆಮೇಲೆ ಇನ್ನೊಂದು ಕ್ವಶನ್ ಒಳಗಡೆ ನಾವ್ ಏನ್ ಮಾಡಿದ್ದೀವಿ, ಫಸ್ಟ್ ಅವ ಜೇಮ್ಸ್ ಏನದಲ್ಲ 5 ನಿಮಿಷ ಲೇಟ್ ಆಗಿ ಹೋಗ್ತಾನ್ರಿ, 2ನೇ ದಿವಸ 2 ದಿವಸ ಜಲ್ದಿ ಹೋಗ್ತಾನ್ರಿ, ಹೌದಾ? ಸೊ ಹಿಂಗಿದ್ದಾಗ ನಾ ಏನ್ ಹೇಳಿದ್ ನಿಮ್ಗ, ಸಪೋಸ್ 2 ಲೇಟ್ ಇದ್ದುಪ್ಪ ಅಂತಂದ್ರ ಇದರದ್ದು ವ್ಯತ್ಯಾಸ ನಿಮಗ್ ಕಂಡು ಹಿಡಿದಿತ್ತಂದ್ರೆ ಇವ್ನ 2 ಕಳೆದ್ ಬಿಡ್ರಿ. ಸೊ ಇವ್ನ 2 ಕಳೆದ್ರಿ ಅಂತಂದ್ರೆ ಎಷ್ಟ್ ಆಕತ್ರಿ, 6 ನಿಮಿಷ ಆಕತ್ರಿ. ಬಟ್ ಒಂದ್ ವೇಳೆ ಲೇಟ್ ಮತ್ ಅರ್ಲಿ ಇವ್ 2 ಇದ್ದುಪ್ಪ ಅಂತಂದ್ರೆ ಇವ್ನ ಏನ್ ಮಾಡ್ರಿ, ಇದನ್ನ ಕೂಡಿಸ್ಬಿಡ್ರಿ ಅಂತ ಹೇಳಿ. ಸೊ 5 + 2 ಎಷ್ಟ್ ಆಕತ್ರಿ, 7 ಆಕತ್ರಿ. ಸೊ ಈಗ ಇಲ್ಲೂ ಹಂಗಾಗೈತ್ ನೋಡ್ರಿ, ಮೊದಲ ಅವ್ನ 2 ತಾಸು ಜಾಸ್ತಿ ತಗೊಂತಿದ್ರಿ. ಓಕೆ, ಈಗ 1 ತಾಸು ಕಡಿಮೆ ತಗೊಳಕತ್ತಾನ್ರಿ, ಹೌದಲ್ರಿ? 1 ತಾಸು ಏನ್ ಮಾಡಾತಾನ್ರಿ, ಕಡಿಮೆ ತಗೊಳತಾನ್ರಿ. ಸೊ ಅಂದ್ರೆ ನೀವು ಇದನ್ನ ಹಿಂಗೂ ತಗೋಬಹುದ್ರಿ, ಮೊದಲು 2 ತಾಸು ಲೇಟ್ ಆಗ್ತಿತ್ರಿ, ಈಗ 1 ತಾಸು ಜಲ್ದಿ ಬರಾಕತ್ತಾನ, ಹಿಂಗ ಅನ್ಕೋಬಹುದು ನೀವು, ರೈಟ್? ಸೊ ಹಂಗಾದ್ರೆ ಇಲ್ಲಿ ವ್ಯತ್ಯಾಸ ಎಷ್ಟಾಕೈತ್ರಿ, ಈಗ ಹೇಳಿದ್ನಲ್ಲ, ಒಂದ್ ಕೇಸ್ ಲೇಟ್ ಮತ್ತು ಒಂದ್ ಕೇಸ್ ಅರ್ಲಿ ಇತ್ತಪ್ಪ ಅಂತಂದ್ರ ಇದನ್ನ 2 ನಾವು ಏನ್ ಮಾಡ್ತೀವಿ, ಕೂಡಿಸ್ತೀವ್ರಿ. ಸೊ ಹಂಗಾರೆ 2 + 1 ಎಷ್ಟಾಕತ್ರಿ, 3. ಅಂದ್ರೆ ಸಮಯದ ವ್ಯತ್ಯಾಸ ಎಷ್ಟೈತ್ರಿ, ಇಲ್ಲಿ ಸಮಯದ ವ್ಯತ್ಯಾಸ ಎಷ್ಟೈತ್ರಿ, ಇಲ್ಲಿ 1 ಯೂನಿಟ್ ಐತ್ರಿ. ಬಟ್ ಇದ ಸಮಯದ ವ್ಯತ್ಯಾಸ ಇನ್ ರಿಯಾಲಿಟಿ ಒಳಗೆ ಎಷ್ಟೈತ್ರಿ, 3 ತಾಸು ಐತ್ರಿ. ಎಷ್ಟೈತ್ರಿ, 3 ತಾಸು. ಸೊ ಈಗ ಕ್ವಶನ್ ಏನ್ ಕೇಳ್ಯಾನ್ರಿ, ಅರ್ಜುನದ ಒರಿಜಿನಲ್ ಸ್ಪೀಡ್ ಕೇಳ್ಯಾನ್ರಿ. ಸೊ ಒರಿಜಿನಲ್ ಸ್ಪೀಡ್ ಎಷ್ಟಿತ್ರಿ, ಅದರದ್ದು 1 ಯೂನಿಟ್ ಇತ್ರಿ. ಸೊ ಮೊದಲು ಇಲ್ಲಿ ಏನ್ ಮಾಡೋಣ್ರಿ, ಟೈಮ್ ಬಗ್ಗೆ ಮಾತಾಡೋಣ್ರಿ. 1 ಯೂನಿಟ್ ವ್ಯಾಲ್ಯೂ 3 ತಾಸು ಆದ್ರ 2 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕತ್ರಿ, 6 ತಾಸು ಆಕತ್ರಿ, ಹೌದಲ್ರಿ? 6 ತಾಸು. ಅಂದ್ರ ಈಗ ನಮಗ ಸ್ಪೀಡ್ ಕಂಡು ಹಿಡಿಬೇಕಾಗೈತ್ರಿ. ನಿಮ್ಗೂ ಗೊತ್ತೈತಿ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತೇಳಿ. ಸೊ ಅವನ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದಾನ್ರಿ, ಅವನ 60 ಕಿಲೋಮೀಟರ್ ಕವರ್ ಮಾಡಿದಾನ್ರಿ. ಎಷ್ಟು ತಾಸ್ದಾಗ ಕವರ್ ಮಾಡ್ಯಾನ್ರಿ, ಈಗ ಜಸ್ಟ್ ಕಂಡು ಹಿಡಿದಿವಲ್ಲ, 6 ತಾಸು ಒಳಗೆ ಕವರ್ ಮಾಡ್ಯಾನ. ಸೊ ಇದನ್ನ ಭಾಗ ಮಾಡಿದಾಗ ಎಷ್ಟು ಬರ್ತೈತ್ರಿ, 10 ಕಿಲೋಮೀಟರ್ ಪರ್ ಅವರ್. 10 ಕಿಲೋಮೀಟರ್ ಪರ್ ಅವರ್. ಸೊ 10 ಕಿಲೋಮೀಟರ್ ಪರ್ ಅವರ್ ಏನೈತ್ಲ, ಈ ಕ್ವಶನ್ ಅದ್ ನಿಮ್ದ ಆನ್ಸರ್. ಓಕೆ, ಸೊ ಕ್ವಶನ್ ಸ್ವಲ್ಪ ನೋಡಕ್ ನಿಮಗ್ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದ್ರಿ ಇದ. ಓಕೆ, ಇನಿಷಿಯಲಿ. ಬಟ್ ನೀವೇನ್ ಮಾಡ್ರಿ, ಇಲ್ಲಿ ನಾ ಒಂದು ಸಿಂಪಲ್ ಆಗಿ ಹಿಂಟ್ ಏನ್ ಕೊಟ್ಟಿನ್ರಿ ನಿಮ್ಗ. ಓಕೆ, ಇಲ್ಲಿ ಸಿಂಪಲ್ ಆಗಿ ನಾ ಏನ್ ಹಿಂಟ್ ಕೊಟ್ಟಿನ್ರಿ. ಸೊ ಯಾರ್ದ ಸ್ಪೀಡ್ ಬಗ್ಗೆ ಕೇಳಿದಾರ ನೋಡ್ರಿ. ಓಕೆ, ಯಾರ್ದ ಸ್ಪೀಡ್ ಬಗ್ಗೆ ಕೇಳಿದಾರ ಅದನ್ನ ಒಂದ್ ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡ್ರಿ. ಓಕೆ, ಸೊ ಇಲ್ಲಿ ನಮಗೆ ಏನ್ ಹೇಳನ್ರಿ, ಅರ್ಜುನಂದ ಸ್ಪೀಡ್ ಬಗ್ಗೆ ಕೇಳಿದಾರೆ. ಅರ್ಜುನದ ಸ್ಪೀಡ್ ಮೊದಲು ಎಷ್ಟಿತ್ತು ಅಂತ ಕೇಳಿದಾರೆ.
ಸೊ ಅರ್ಜುನ್ ಬಗ್ಗೆ ಮಾತಾಡಿದಾರ ಅಂದ್ರ ನಾವು ಅರ್ಜುನ್ ಬಗ್ಗೆನ ಮಾತಾಡೋಣ್ರಿ. ಓಕೆ, ಸೊ ಒಂದ್ ಥಿಂಗ್ ನಾವು ಈ ಕ್ವಶನ್ ನ ಓದಿದ ಮೇಲೆ ಒಂದ್ ಥಿಂಗ್ ನಮಗ್ ಕ್ಲಿಯರ್ಲಿ ಗೊತ್ತಾತ್ರಿ, ಇಲ್ಲಿ ಡಿಸ್ಟನ್ಸ್ ಅದು ಸಮ ಐತ್ರಿ. ಡಿಸ್ಟನ್ಸ್ ಈಸ್ ಕಾನ್ಸ್ಟಂಟ್, ಡಿಸ್ಟನ್ಸ್ ಸಮ ಐತ್ರಿ. ಆಮೇಲೆ ಇದು ಗೊತ್ತೈತ್ರಿ ನಿಮ್ಗ, ಡಿಸ್ಟನ್ಸ್ ಸಮ ಇದ್ದಾಗ ವಿಲೋಮ ಅನುಪಾತ ಆಗ್ತೈತ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗ್ತೈತಿ, ಹೌದಲ್ರಿ? ಸೊ ಇದ್ರ ಬಗ್ಗೆ ಹೇಳಿನ್ರಿ ನಾ ಪ್ರಿವಿಯಸ್ ಪ್ರಾಬ್ಲಮ್ ಒಳಗೂ ಹೇಳಿನ್ರಿ. ಸೊ ಈಗ ಎಲ್ಲಿದಿಂತ್ರ ಶುರು ಮಾಡೋಣ್ರಿ? ಇಲ್ಲಿದಿಂತ್ರ ಶುರು ಮಾಡೋಣ್ರಿ. ಇಫ್ ದಿ ಅರ್ಜುನ್ ಡಬಲ್ಸ್ ಹೀಸ್ ಸ್ಪೀಡ್, ಅಂದ್ರ ಅರ್ಜುನ್ ಏನ್ ಮಾಡ್ಯಾನ್ರಿ? ಸ್ಪೀಡ್ ನ ಡಬಲ್ ಮಾಡ್ಯಾನ್ರಿ. ಅಂದ್ರೆ ಈಗ ಸದ್ಯಕ್ಕೆ ಅವ 10 ಕಿಲೋಮೀಟರ್ ಪರ್ ಅವರ್ ಹೋಗ್ತಿದ್ದಂದ್ರ, ಸೊ ಡಬಲ್ ಮಾಡಿದಾನಂದ್ರೆ ಏನ್ರಿ? 20 ಕಿಲೋಮೀಟರ್ ಪರ್ ಅವರ್ಲೆ ಹೊಂಟಿದಾನ್ರಿ. ಈಗ 15 ಕಿಲೋಮೀಟರ್ ಪರ್ ಅವರ್ಲೆ ಹೋಗ್ತಿದ್ದಂದ್ರೆ ಈಗ ಡಬಲ್ ಮಾಡ್ಯಾನ್ರಿ, 30 ಕಿಲೋಮೀಟರ್ ಪರ್ ಅವರ್ಲೆ ಹೊಂಟಿದಾನ್ರಿ, ಹೌದಾ? ಬಟ್ ನಮಗ್ ಬೇಕಾಗಿರೋದು ಅನುಪಾತ ರೀ. ಸೊ ಅನುಪಾತ ಯಾವ ರೀತಿ ಆಗ್ತೈತ್ರಿ? ಈಗ ನಾ ಇಲ್ಲಿ ಸ್ಪೀಡ್ ಅಂತ ಬರದ್ನಿ ಅಂತ ತಿಳ್ಕೊರಿ. ಅರ್ಜುನ್ ಒಂದು ಸ್ಪೀಡ್ ಇರದ. ಸೊ ಮೊದಲ ಅವಂದ ಸ್ಪೀಡ್ 1 ಇತ್ತಂದ್ರ ಈಗ ಏನಾಗೈತ್ರಿ? ಈಗ ಡಬಲ್ ಆಗೈತ್ರಿ. ಎಷ್ಟಾಗೈತ್ರಿ? 2. ನೀವು ಇಲ್ಲಿ ಏನೂ ಬರಿಬಹುದು, 2 4 ಬರಿಬಹುದು, 3 6 ಬರಿಬಹುದು, 15 30 ಬರಿಬಹುದು. ಅರ್ಥ ಆಗತ್ರಿ? ಸೊ ಸ್ಪೀಡ್ ಡಬಲ್ ಅಂದ್ರ ಇಲ್ಲಿ ಏನ್ ವ್ಯಾಲ್ಯೂ ಬರೀತಿರ್ಲ ಅದರದ್ದು ಡಬಲ್ ಇಲ್ಲಿ ಬರದ್ ಬಿಡ್ರಿ. ಸೊ ಇದು ಮೊದಲಿಂದ ಸ್ಪೀಡ್ ರೀ ಇದು. ಸೊ ಮೊದಲ ಸ್ಪೀಡ್ ಎಷ್ಟಿತ್ರಿ? ಒಂದು 1 ಇತ್ರಿ. ಸೊ ಅದಕ್ಕ ನಾವ್ ಏನಂತ ಕರಿತೀವಿ? ಇನಿಷಿಯಲ್ ಅಂತ ಕರಿತೀವಿ. ಮೊದಲ ಮೂಲವಾಗಿ ಮೂಲ ಸಂಖ್ಯೆ ಅಂತ ನಾವ್ ಏನ್ ಕರಿತೀವಲ್ಲ, ಸೊ ಮೊದಲ ಸ್ಪೀಡ್ ಎಷ್ಟಿತ್ರಿ? ಮೊದಲ ಸ್ಪೀಡ್ ಇಷ್ಟಿತ್ರಿ. ಫೈನಲಿ ಈಗ ಎಷ್ಟಾಗೈತ್ರಿ? ಅಥವಾ ಫೈನಲಿ ಬರೆಯೋದಕ್ಕಿಂತ ನಾವು ಅಂತ ಬರೆಯೋಣ್ರಿ, ನಾವು ಈಗ. ಸೊ ಈಗ ಸ್ಪೀಡ್ ಎಷ್ಟೈತ್ರಿ? 2 ಐತ್ರಿ. ಸೊ ಡಿಸ್ಟನ್ಸ್ ಕಾನ್ಸ್ಟಂಟ್ ಇದ್ದಾಗ ಸ್ಪೀಡ್ ಅನುಪಾತ ಏನಿರ್ತೈತಲ್ಲ, ನಮ್ದ ಟೈಮದ ಅನುಪಾತ ಅದರದ್ದು ಉಲ್ಟಾ ಇರ್ತೈತ್ರಿ. ಸೊ ಹಂಗಾರೆ ಇಲ್ಲಿ ಟೈಮದ ಅನುಪಾತ ಏನಾಕತ್ ನೋಡ್ರಿ. ಸೊ ಟೈಮದ ಅನುಪಾತ 2:1 ಆಗತ್ತೆ. ಸಿಂಪಲ್. ಓಕೆ, ಸೊ ಇಲ್ಲಿ ತನ ಅಂತೂ ನಿಮಗೆ ಎಲ್ಲರಿಗೂ ಕ್ಲಿಯರ್ಲಿ ಅರ್ಥ ಆಗಿರ್ಬೇಕ್ರಿ. ಈಗ ಒಂದ್ ಪಾಯಿಂಟ್ ನ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನಾವು ನಿನ್ನೆ ಒಬ್ಬವ ಜೇಮ್ಸ್ ಅಂತ ಒಬ್ಬ ಹುಡುಗಿದ್ರಿ, ಹೌದಾ? ಸೊ ಅವ್ ಏನ್ ಮಾಡ್ತಿದ್ರಿ? ಮೊದಲ 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಸ್ಕೂಲಿಗೆ ಹೋಗ್ತಿದ್ದ. 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಸ್ಕೂಲಿಗೆ ಹೋದಾಗ ಅವನು 5 ನಿಮಿಷ ಲೇಟ್ ಆಗಿ ಹೋಗ್ಯಾನ್ರಿ. ಎಷ್ಟ್ ನಿಮಿಷ ಲೇಟ್ ಆಗಿ ಹೋಗ್ಯಾನ್ರಿ? 5 ನಿಮಿಷ ಲೇಟ್ ಆಗಿ ಹೋಗ್ಯಾನ್ರಿ. ಸೊ ಮರನೇ ದಿವಸ ಅವ ಏನ್ ಮಾಡಿದ್ರಿ? 25 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋಗಿದ್ದಾನ್ರಿ. ಸೊ 25 ಕಿಲೋಮೀಟರ್ ಸ್ಪೀಡ್ಲೆ ಹೋದಾಗ ಅವಾಗ ಅವನು 2 ನಿಮಿಷ ಜಲ್ದಿ ಹೋಗಿದ್ರಿ ಸ್ಕೂಲಿಗೆ. ಸೊ ಇಲ್ಲಿ ಇವು ಎರಡು ತುರ್ದು ಸಮಯದ ವ್ಯತ್ಯಾಸ ಎಷ್ಟಾಗ್ತೈತಪ್ಪ ಅಂತಂದಾಗ ಇವನ್ ಎರಡೂನು ಕೂಡಿಸ್ರಿ ಅಂತ ಹೇಳಿದ್ದೀನಿ ನಾನು. ಯಾಕೆ ಹೇಳ್ರಿ? ಯಾಕಂದ್ರ ಒಂದ್ ಸಲ ಅವನು ಲೇಟ್ ಆಗಿ ಹೋಗಿದಾನ್ರಿ, ಇನ್ನೊಂದ್ಸಲ ಅವನು ಜಲ್ದಿ ಹೋಗಿದಾನ್ರಿ. ಸೊ ಹಿಂಗಿದ್ದಾಗ ನಾವ್ ಏನ್ ಮಾಡ್ತೀವಿ? ಇದನ್ನ ಆಡ್ ಮಾಡ್ತೀವಿ. ಅದಕ್ಕ ನಾ ಸಿಂಪಲ್ ದಾಗ ಏನು ಒಂದು ಪಾಯಿಂಟ್ ಕೊಟ್ಟಿನ್ರಿ, ಎರಡೂ ಕೇಸ್ ಒಳಗ ಲೇಟ್ ಇತ್ತಪ್ಪ ಅಂತಂದ್ರ ಮೈನಸ್ ಮಾಡ್ರಿ, ಅಥವಾ ಎರಡೂ ಕೇಸ್ ಒಳಗ ಅರ್ಲಿ ಇತ್ತಪ್ಪ ಅಂದ್ರ ಅವಾಗೂ ಮೈನಸ್ ಮಾಡ್ರಿ. ಬಟ್ ಒಂದ್ ಕೇಸ್ ಒಳಗ ಲೇಟ್ ಮತ್ತು ಅರ್ಲಿ ಇತ್ತಪ್ಪ ಅಂದ್ರ ಆ ಕೇಸ್ ಒಳಗ ನೀವು ಆ ಟೈಮಿಂಗ್ಸ್ ನ ವ್ಯತ್ಯಾಸ ಕಂಡು ಹಿಡಿಬೇಕಾದ್ರ ಅವ್ನ ಎರಡೂನು ಕೂಡಿಸ್ರಿ ಅಂತ ಹೇಳಿದ್ದೇನೆ ನಾ, ಹೌದಾ? ಸೊ ಈಗ ಎಲ್ಲೋ ಒಂದ್ ಕಡೆ ಈ ಕ್ವಶನ್ ದಾಗೂ ಹಂಗ ಐತ್ರಿ, ಅದ ಫಾರ್ಮ್ಯಾಟ್ ದಾಗ ಐತ್ರಿ. ಸೊ ಇಲ್ಲೂ ಏನ್ ಹೇಳ್ತಾನ್ರಿ? ಮೊದಲ 2 ತಾಸು ಜಾಸ್ತಿ ತಗೊಂತಿದ್ದಂತ್ರಿ, ಈಗ ಸ್ಪೀಡ್ ಡಬಲ್ ಮಾಡಿದ್ಮ್ಯಾಗ 1 ತಾಸು ಕಡಿಮೆ ತಗೊಳಕತ್ತಾನಂತ್ರಿ, ಹೌದಾ? ಸೊ ಅಂದ್ರ ಎಲ್ಲೋ ನೀವು ಇದನ್ನ ಹಿಂಗೂ ಅನ್ಕೋಬಹುದ್ರಿ, ಮೊದಲ 2 ತಾಸು ಲೇಟ್ ಆಗಿ ಹೋಗ್ತಿದ್ರಿ, ಈಗ 1 ತಾಸು ಜಲ್ದಿ ಹೊಂಟಾನ್ರಿ. ಸೊ ಈಗ ಇದರದ ಸಮಯದ ವ್ಯತ್ಯಾಸ ಎಷ್ಟಾಕತ್ರಿ? 3 ಅವರ್ಸ್ ಆಗ್ತೈತ್ರಿ. ಸೊ ಇಲ್ಲಿ ಸಮಯದ ವ್ಯತ್ಯಾಸ ಎಷ್ಟೈತ್ರಿ? 1 ಐತ್ರಿ, 1 ಯೂನಿಟ್ ಐತಿ. ಸೊ ಇದ 1 ಯೂನಿಟ್ ವ್ಯಾಲ್ಯೂ ಅವನ್ ಎಷ್ಟು ಕೊಟ್ಟಾನ್ರಿ? ಇಲ್ಲಿ 3 ಕೊಟ್ಟಾನ್ರಿ, 3 ತಾಸು ಕೊಟ್ಟಾನ್ರಿ. ಓಕೆ, 3 ತಾಸು. ಸೊ 1 ಯೂನಿಟ್ ವ್ಯಾಲ್ಯೂ 3 ಆದ್ರ ಸೊ ಇಲ್ಲಿ 2 ಯೂನಿಟ್ ವ್ಯಾಲ್ಯೂ ಎಷ್ಟಾಕತ್ರಿ? 3 2 6 ಅವರ್ಸ್. ಅಂದ್ರ ಇದರ ಅರ್ಥ ಏನ್ರಿ? ಸೊ ಮೊದಲು ನಾವು ಎಷ್ಟು ಸ್ಪೀಡ್ಲಿ ಹೋಗಲ್ರಿ, ಈ 60 ಕಿಲೋಮೀಟರ್ ಹೋಗಾಕ ಅವನ 6 ತಾಸು ತಗೊಂಡಿದ್ದಾನ್ರಿ. ಈ 60 ಕಿಲೋಮೀಟರ್ ಹೋಗಾಕ ಅವ್ನ ಎಷ್ಟು ತಗೊಂಡನ್ರಿ? 6 ತಾಸು. ಯಾಕಂದ್ರೆ ಇಲ್ಲಿ ನಾವು ಸಮಯ ಬಗ್ಗೆ ಮಾತಾಡತ್ತೀವಿ ನೋಡ್ರಿ, ಇಲ್ಲಿ ಟೈಮ್ ಅಂತ ಬರ್ದೀನಿ ನಾನು. ಸೊ ಇಲ್ಲಿ ನಾ ಎದ್ರ ಬಗ್ಗೆ ಮಾತಾಡತ್ತೇನೆ? ಇಲ್ಲಿ ಸಮಯ ಬಗ್ಗೆ ಮಾತಾಡತ್ತೇನೆ, ಟೈಮ್ ಬಗ್ಗೆ ಮಾತಾಡತ್ತೇನೆ. ಸೊ ಟೈಮದ ವ್ಯತ್ಯಾಸ 1 ಯೂನಿಟ್ ಐತಿ, 1 ಯೂನಿಟ್ ವ್ಯಾಲ್ಯೂ 3 ತಾಸು ಆದ್ರ 2 ಯೂನಿಟ್ ವ್ಯಾಲ್ಯೂ ಎಷ್ಟು ಆಕತ್ರಿ? 6 ತಾಸು ಆಕತ್ರಿ, ಹೌದಲ್ಲ? ಅಂದ್ರೆ ನಮಗೆ ಇಲ್ಲಿದಿಂತ್ರ ಏನ್ ಗೊತ್ತಾತ್ರಿ? ಅವನು ಎಷ್ಟು ಟೈಮ್ ತಗೊಂಡಿದ್ದಾನ್ರಿ? 6 ತಾಸು ತಗೊಂಡಿದ್ದಾನ್ರಿ. ಸೊ ಈಗ ನಮಗ್ ಕೇಳಿದ್ದೇನ್ರಿ? ಸ್ಪೀಡ್ ಕೇಳ್ಯಾನ್ರಿ. ಸೊ ಸ್ಪೀಡ್ ಹೆಂಗ್ ಕಂಡು ಹಿಡಿತೀರಿ? ಈಗ ನಿಮ್ಗೆ ಗೊತ್ತೈತ್ರಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಟೈಮ್ ಅಂತ. ಹಂಗ ಬರೆಯಾಕತ್ತೀನಿ ನಾನು, ನಿಮಗ್ ಅರ್ಥ ಆಗ್ಲಿ ಅಂತ ಹೇಳಿ. ಸೊ ಡಿಸ್ಟನ್ಸ್ 60 ಐತ್ರಿ, ಸೊ ಟೈಮ್ 6 ಐತ್ರಿ. ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರ್ತೈತ್ರಿ? 10 ಕಿಲೋಮೀಟರ್ ಪರ್ ಅವರ್. ಹಂಗಾರ ಅರ್ಜುನಂದ್ ಮೊದಲ ಸ್ಪೀಡ್ ಎಷ್ಟೈತ್ರಿ? 10 ಕಿಲೋಮೀಟರ್ ಪರ್ ಅವರ್. ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ.
ಓಕೆ, ಸೊ ಈ ರೀತಿ ಕ್ವಶನ್ಸ್ ನಿಮ್ಮ ಎಕ್ಸಾಮ್ಸ್ ಒಳಗೆ ಬಂದಿದ್ದಾವ್ರಿ, ಅದಕ್ಕೆ ನಾನು ಇಲ್ಲಿ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಸೀನಿ. ಓಕೆ, ಸೊ ಇದು NTPC ಒಳಗೆ ಬಂದೈತ್ರಿ, ಬಟ್ NTPC ಆಮೇಲೆ ಗ್ರೂಪ್ ಡಿ, ರೈಟ್, RPF, ಸೊ ಎಲ್ಲದ್ರೊಳಗೂ ಈ ತರ ಕ್ವಶನ್ಸ್ ನೀವು ನೋಡ್ಬೋದು, ರೈಟ್. ಚಲೋ, ಸೊ ಮುಂದಿನ ಕ್ವಶನ್ ಹೋಗೋಣ್ರಿ. ಎ ಟ್ರೈನ್ ಕವರ್ಸ್, ಇಲ್ಲಿ ಇದು ಬೇಸಿಕ್ ಕ್ವಶನ್ ಐತ್ರಿ ಆಕ್ಚುಲಿ. ಸೊ ಇಲ್ಲೇನ್ ಹೇಳ್ತಾನ ನೋಡ್ರಿ, 57.6 ಕಿಲೋಮೀಟರ್ನ 48 ನಿಮಿಷನಾಗ ಒಂದು ಟ್ರೈನ್ ಹೋಗೈತಂತ. ಸೊ ಹಂಗಾದ್ರ ಅದರದ್ದು ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ದಾಗ ಎಷ್ಟಾಗೈತಿ, ಹೌದಾ? ಸೊ ಈಗ ನಾವ್ ಏನ್ ಮಾಡೋಣ್ರಿ, ಸಿಂಪ್ಲಿ ಇಲ್ಲಿ ವ್ಯಾಲ್ಯೂಸ್ ಬರ್ಕೊತ ಹೋಗ್ಬಿಡೋಣ್ರಿ. ಸೊ ವ್ಯಾಲ್ಯೂಸ್ ಯಾವ ರೀತಿ ಬರೀಬೇಕ್ರಿ? ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಟೈಮ್ ಅಂತ ಗೊತ್ತೈತಿ ನಮಗ, ಹೌದಲ್ರಿ? ಸೊ ಡಿಸ್ಟನ್ಸ್ ಎಷ್ಟೈತ್ರಿ? 57.6 ಐತ್ರಿ, ಬಟ್ ಇದು ಕಿಲೋಮೀಟರ್ಸ್ ದಾಗ ಐತ್ರಿ, ಹೌದಲ್ರಿ? ಸೊ ಮೀಟರ್ಸ್ ದಾಗ ಬೇಕಂದ್ರೆ ಇದಕ್ಕೆ ಏನ್ ಮಾಡೋಣ್ರಿ, 1000 ಗುಣಾಕಾರ ಮಾಡೋಣ್ರಿ, ರೈಟ್. ಓಕೆ, ಸೊ ಡಿವೈಡೆಡ್ ಬೈ ಟೈಮ್ ಐತ್ರಿ. ಸೊ ಟೈಮ್ ಎಷ್ಟೈತ್ರಿ? 48 ನಿಮಿಷ ಐತ್ರಿ, ಬಟ್ ನಮಗ್ ಬೇಕಾಗಿರೋದು ಸೆಕೆಂಡ್ಸ್ ದಾಗ. ಸೊ ನಿಮಗ್ ಗೊತ್ತೈತಿ 1 ನಿಮಿಷನ 60 ಸೆಕೆಂಡ್ ಇರ್ತೈತಂತ. ನೋಡ್ರಿ ಇನ್ನೊಂದ್ಸಲ ಕೇಳ್ರಿ, 57.6 ಏನೈತಲ್ಲ ಇದು ಕಿಲೋಮೀಟರ್ಸ್ ದಾಗ ಐತಿ, ಬಟ್ ನಮಗ್ ಕೇಳಿರೋದು ಅವನು ಮೀಟರ್ ಪರ್ ಸೆಕೆಂಡ್ ದಾಗ ಕೇಳ್ಯಾನ್ರಿ. ಅಂದ್ರ ನಮ್ದು ಡಿಸ್ಟನ್ಸ್ ಮೀಟರ್ಸ್ ದಾಗ ಇರ್ಬೇಕ್ರಿ, ಆಮೇಲೆ ಟೈಮ್ ಸೆಕೆಂಡ್ಸ್ ದಾಗ ಇರ್ಬೇಕ್ರಿ. ಸೊ ಇದು ಕಿಲೋಮೀಟರ್ಸ್ ದಾಗ ಐತ್ರಿ. ಸೊ ಇದಕ್ಕೆ ಏನ್ ಮಾಡೀನ್ರಿ, ನಾನು 1000 ಗುಣಾಕಾರ ಮಾಡೀನಿ. ಅಂದ್ರೆ ಇದು ಈಗ ಏನಾತ್ರಿ, ಇದು ಮೀಟರ್ ಈಗ ಬದಲಾತ್ರಿ. ಟೈಮ್ ನಮಗ್ 48 ನಿಮಿಷ ಕೊಟ್ಟಾನ್ರಿ ಅವ, 48 ನಿಮಿಷ ಐತ್ರಿ ಅದ. ಸೊ 1 ನಿಮಿಷ ಒಳಗೆ 60 ಸೆಕೆಂಡ್ ಇರ್ತಾವ ಅಂತ ಗೊತ್ತೈತಿ. ಸೊ ಅದಕ್ಕೆ ಇಲ್ಲಿ 60 ಗುಣಾಕಾರ ಮಾಡಿದ್ರಿ, ಸಿಂಪಲ್. ಓಕೆ, ಸೊ ಈಗ ಇದನ್ನ ಏನ್ ಮಾಡ್ರಿ, ಇದನ್ನ ಸಿಂಪ್ಲಿಫೈ ಮಾಡ್ರಿ. ಸೊ ಇದನ್ನ ಸಿಂಪ್ಲಿಫೈ ಯಾವ ರೀತಿ ಮಾಡ್ತೀರಿ ನೋಡ್ರಿ, ಇದೊಂದು ಜೀರೋದಿಂತ್ರ ಇದೊಂದು ಜೀರೋ ತೆಗೀರಿ, ಇದೊಂದು ಜೀರೋದಿಂತ್ರ ಇಲ್ಲೊಂದು ಪಾಯಿಂಟ್ ತೆಗೀರಿ, ಹೌದಾ? ರೈಟ್. ಸೊ ಈಗ ಇದನ್ನ ಕ್ಯಾನ್ಸಲ್ ಮಾಡ್ರಿ. ಸೊ 6 1 6 9 54, 6 6 36, ಕರೆಕ್ಟಾ? ಎಸ್, 48 ಆಮೇಲೆ ಅದರದ್ದು ಡಬಲ್ ಮಾಡಿದ್ರ 96 ಆಕತ್ತೇನ್ರಿ? ಹೌದು ಸರ್, ಆಕತ್ರಿ. ಹಂಗಾರ ಇದನ್ನ ಏನ್ ಮಾಡೋಣ್ರಿ, 48 ಒಂದ್ಲೆ ಇದನ್ನ 2ಲೆ ಮಾಡೋಣ್ರಿ. ಸೊ ಇಲ್ಲಿ ಎಷ್ಟು ಉಳ್ದೈತಿ ನೋಡ್ರಿ, ಇಲ್ಲಿ 10 2ಲೆ 20 ಉಳಿದೈತಿ. ಸೊ ಹಂಗಾರ ಒಂದು ಸ್ಪೀಡ್ ಎಷ್ಟೈತ್ರಿ, 20 ಮೀಟರ್ ಪರ್ ಸೆಕೆಂಡ್ ಐತ್ರಿ, 20 ಮೀಟರ್ ಪರ್ ಸೆಕೆಂಡ್. ಸೊ 20 ಮೀಟರ್ ಪರ್ ಸೆಕೆಂಡ್ ಇಲ್ಲಿ ಐತಿ ನೋಡ್ರಿ, ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಕ್ಲಿಯರ್? ಓಕೆ, ಸೊ ಬಹಳ ಸಿಂಪಲ್ ಐತ್ರಿ, ಬೇಸಿಕ್ ಕ್ವಶನ್ ಐತ್ರಿ ಅದ. ಬಟ್ ಜಸ್ಟ್ ಏನ್ರಿ, ಕನ್ವರ್ಟ್ ಅಷ್ಟು ಮಾಡ್ಬೇಕಾಗಿತ್ತು ನಾವು, ಹೌದಾ? ಏನ್ ಮಾಡ್ಬೇಕಾಗಿತ್ರಿ, ಜಸ್ಟ್ ಕನ್ವರ್ಷನ್ ಒಂದ್ ಮಾಡ್ಬೇಕಾಗಿತ್ತು. ಓಕೆ, ಎಸ್, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಐತ್ರಿ. ಈ ತರ ಕ್ವಶನ್ಸ್ ನಿಮ್ ಗ್ರೂಪ್ ಡಿ ಒಳಗೂ ಬಂದಾವ್ರಿ. ಓಕೆ, ನಾ ಮುಂದೆ ತೋರಿಸ್ತೇನೆ ನಿಮಗ. ಈ ತರ ಕ್ವಶನ್ ನಿಮ್ ಗ್ರೂಪ್ ಡಿ ಒಳಗೆ ಬಂದಿರೋ ಕ್ವಶನ್ ಪೇಪರ್ಸು ತೋರಿಸ್ತೇನೆ, ಕ್ವಶನ್ಸು ತೋರಿಸ್ತೇನೆ. ಓಕೆ, ಸೊ ಇಬ್ರು ವ್ಯಕ್ತಿಗಳು ಅದಾರ್ರಿ, ಸಚಿನ ಮತ್ತ ಅನಿಲ್. ಓಕೆ, ಸೊ ಅವರು ಏನ್ ಮಾಡ್ತಾರ್ರಿ, ಇಬ್ರು ಒಂದೇ ಸಮಯಕ್ಕ ವಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಒಂದೇ ಸಮಯಕ್ಕೆ ವಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ್ರಿ, ಸೇಮ್ ಟೈಮ್. ಓಕೆ, ಟುವರ್ಡ್ಸ್ ದಿ ಕಲ್ಕಾ ಅಂಡ್ ಈಸ್ 50 ಕಿಲೋಮೀಟರ್ಸ್ ಅವೇ ಫ್ರಮ್ ಚಂಡೀಗಢ. ಸೊ 50 ಕಿಲೋಮೀಟರ್ಸ್ ದೂರದಾಗ ಐತ್ರಿ. ಸೊ ಇದು ಚಂಡೀಗಢ ಅಂತ ಅನ್ಕೋರಿ. ಓಕೆ, ಇದು ಕಲ್ಕಾ ಅಂತ ಅನ್ಕೋರಿ, ಇದು ಚಂಡೀಗಢ ಅಂತ ಅನ್ಕೋರಿ. ಸೊ ಇವ್ರಿಬ್ರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಐತಂತ್ರಿ, 50 ಕಿಲೋಮೀಟರ್ ಐತ್ರಿ. ಓಕೆ, 50 ಕಿಲೋಮೀಟರ್ ಐತಿ. ದ ಸ್ಪೀಡ್ ಆಫ್ ಸಚಿನ್ ಈಸ್ 6 ಕಿಲೋಮೀಟರ್ ಪರ್ ಅವರ್ ಲೆಸ್. ಅಂದ್ರ ಸಚಿನ್ ಅಂದ ಸ್ಪೀಡ್ ಏನೈತಲ್ಲ ಅದು 6 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಐತಂತ್ರಿ. ಸೊ ಕಡಿಮೆ ಐತಂದ್ರೆ ಇದರ ಅರ್ಥ ಏನ್ರಿ, ಅವ ನಿಮ್ಗ ಸಚಿನ ಮತ್ ಅನಿಲದ ಸ್ಪೀಡ್ ವ್ಯತ್ಯಾಸ ಕೊಟ್ಟಾನ್ರಿ, ಹೌದಾ? ಸಚಿನ ಮತ್ ಅನಿಲದ ಸ್ಪೀಡ್ ವ್ಯತ್ಯಾಸ ಕೊಟ್ಟಾನ್ರಿ. ಓಕೆ, ಸೊ ಅನಿಲ್ ರೀಚಸ್ ಕಲ್ಕಾ ಅಂಡ್ ಇಮಿಡಿಯೇಟ್ಲಿ ಸ್ಟಾರ್ಟ್ಸ್ ವಾಕಿಂಗ್ ಬ್ಯಾಕ್ ಟು ಚಂಡೀಗಢ. ನೋಡ್ರಿ ಇಲ್ಲಿ ಸ್ವಲ್ಪ ಕ್ವಶನ್ ಬಹಳ ನೀಟಾಗಿ ಅರ್ಥ ಮಾಡ್ಕೋಬೇಕಾಗೈತಿ. ಈಗ ಇಲ್ಲಿ ಕ್ವಶನ್ ಏನ್ ಕೊಟ್ಟಾನ ನೋಡ್ರಿ, ಸ್ವಲ್ಪ ನಾನು ಹೇಳ್ತೇನೆ ನಿಮ್ಗ. ಇಲ್ಲಿ ಸಚಿನ, ಸೊ ಇಲ್ಲಿ ಸಚಿನ ಮತ್ತ ಅನಿಲ್ ಇವ್ರಿಬ್ರು ಏನ್ ಮಾಡಿದಾರ್ರಿ, ಇವ್ರಿಬ್ರು ಚಂಡೀಗಢ ಕಡೆ ಹೊಂಟಿದಾರ್ರಿ, ಅಥವಾ ಚಂಡೀಗಢದಿಂದ ಕಲ್ಕಿಗೆ ಹೊಂಟಾರ ಅಂತ ಅನ್ಕೋರಿ, ಯಾವ್ದಾರ ಒಂದು ತಗೋರಿ, ಹೌದಾ? ಸೊ ಈಗ ಇಲ್ಲಿ ಏನಾಗೈತ್ರಿ, ಅನಿಲ್ ಏನ್ ಮಾಡ್ಯಾನ್ರಿ, ಅನಿಲಂದು ಸ್ಪೀಡ್ ಜಾಸ್ತಿ ಐತ್ರಿ. ಸೊ ಆಬ್ವಿಯಸ್ಲಿ ಇಲ್ಲಿ ಸಿ ತನ ಯಾರು ಮುಡ್ತಾರ್ರಿ, ಫಸ್ಟ್ ಅನಿಲ್ ಮುಡ್ತಾನ್ರಿ. ಸೊ ಸ್ಲೋಲಿ ಇವನು ಸಚಿನ್ ಬರಾಕತ್ತಾನ್ರಿ, ಅನಿಲ್ ಆಲ್ರೆಡಿ ಇಲ್ಲಿ ಮುಟ್ಟಿ ಬಿಟ್ಟಿದಾನ್ರಿ. ಸೊ ಅನಿಲ್ ಮುಟ್ಟಿದ ತಕ್ಷಣ ಏನ್ ಮಾಡ್ಯಾನ್ರಿ, ಅವ ಇಲ್ಲಿ ವೇಟ್ ಮಾಡಿಲ್ಲ, ರಿಟರ್ನ್ ಹೊಳೆ ಬಂದಿದ್ದಾನ್ರಿ.
ರಿಟರ್ನ್ ಹೊಳೆ ಬಂದ ಅನಿಲಿಗ್ ಮೀಟ್ ಆಗುವವರೆಗೂ, ಸಾರಿ ಸಚಿನಿಗ್ ಮೀಟ್ ಆಗುವವರೆಗೂ ಅವ ಏನ್ ಮಾಡ್ಯಾನ್ರಿ, ರಿಟರ್ನ್ ಬಂದ. ಸೊ ರಿಟರ್ನ್ ಎಷ್ಟು ಕಿಲೋಮೀಟರ್ಸ್ ಬಂದ ನಂತರ ಅವ 20 ಕಿಲೋಮೀಟರ್ಸ್ ಬಂದ ನಂತರ. ಎಷ್ಟು ಬಂದ ನಂತರ? 20 ಕಿಲೋಮೀಟರ್ಸ್ ಬಂದ ನಂತರ. ಸೊ ಈಗ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮಗ್ ಕೊಟ್ಟು ಈ ಕ್ವಶನ್ ಏನ್ ಕೇಳತ್ತಾನ, ಹಂಗಾದ್ರೆ ಸಚಿನ್ ಸ್ಪೀಡ್ ಎಷ್ಟೈತೆ ಅಂತ ಕೇಳ್ತಾರೆ. ಓಕೆ ರೈಟ್. ನೋಡ್ರಿ ಈಗ ಇಲ್ಲಿ ಒಂದು ಪಾಯಿಂಟ್ ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ. ಇದು ಹಿಂದಿನ ಕ್ಲಾಸ್ನಾಗೂ ಒಂದು ಪಾಯಿಂಟ್ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೆ. ಸೊ ಏನಂದ್ರೆ ಇಲ್ಲಿ ನೀವು ತಿಳ್ಕೊಂಡ್ಬಿಡ್ರಿ, ಜಸ್ಟ್ ಆಸ್ ಅ ನೋಟ್ ಅಂತ ತಿಳ್ಕೊಂಡ್ಬಿಡ್ರಿ. ಇಲ್ಲಿಕಂದ್ರೆ ಒಂದು ಫ್ರೆಶ್ ಪೇಜ್ ತೊಗೊಳ್ರಿ. ಓಕೆ, ಇಲ್ಲಿ ನೋಡ್ರಿ, ಈಗ ಒಂದು ನೋಟ್ ಅಂತ ನೀವು ತಿಳ್ಕೊಂಡ್ಬಿಡ್ರಿ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಾಗಿತ್ತಂದ್ರೆ 3 ಕೇಸಸ್ ಹೇಳ್ತೇನೆ ನಾನು. ಓಕೆ, 3 ಕೇಸಸ್. ಈಗ ಸಪೋಸ್ ಕೇಸ್ ನಂಬರ್ 1 ಅಂತ ತಗೋರಿ. ಈಗ ಸಪೋಸ್ ಇದು ಒಂದು ಡಿಸ್ಟೆನ್ಸ್ ಕೊಟ್ಟಾನ್ರಿ, ಎ ಬಿ ಐತೆ ಅಂತ ತಿಳ್ಕೊರಿ. ಎ ಬಿ ಡಿಸ್ಟೆನ್ಸ್ ಐತ್ರಿ. ಆಮೇಲೆ ಇಲ್ಲಿದಿಂತ್ರ ಒಬ್ಬ ಪರ್ಸನ್ S1 ಸ್ಪೀಡ್ಲೇ ಬಿಟ್ಟಿದ್ದಾನ್ರಿ. ಆಮೇಲೆ ಈ ಕಡೆಂತ್ರ ಇನ್ನೊಬ್ಬ ಪರ್ಸನ್ S2 ಸ್ಪೀಡ್ಲೇ ಬಿಟ್ಟಿದ್ದಾನ್ರಿ. ಇಬ್ರು ಒಂದೇ ಟೈಮಿಗೆ ಬಿಟ್ಟಿದ್ದಾರ್ರಿ. ಹಂಗ ಎಕ್ಸಾಂಪಲ್ ಈಗ ಇವನು 6 ಗಂಟೆಗೆ ಬಿಟ್ಟಿದ್ದಾನ ಅಂತ ಅನ್ಕೋರಿ. ಸೊ ಇವನು ಕೂಡ 6 ಗಂಟೆಗೆ ಬಿಟ್ಟಿದ್ದಾನ್ರಿ. ಬಟ್ ಇವಂದು ಸ್ಪೀಡ್ ಜಾಸ್ತಿ ಐತ್ರಿ, ಇವಂದು ಕಡಿಮೆ ಐತ್ರಿ. ಸ್ಪೀಡ್ ಇಬ್ರದು ಬೇರೆ ಬೇರೆ ಅದಾವ್ರಿ. ಬಟ್ ಇಬ್ರು ಬಿಟ್ಟಿರುವಂತ ಟೈಮ್ ಏನೈತ್ಲ ಅದು ಸೇಮ್ ಐತ್ರಿ. ಸೊ ಹಿಂಗಿದ್ದಾಗ ಅವ್ರು ಇಬ್ರು ಎಲ್ಲಿ ಮೀಟ್ ಆಗ್ತಾರ ನೋಡ್ರಿ. ಈಗ ಲೆಟ್ಸ್ ಸೇ ಇಲ್ಲೆಲ್ಲೋ ಮೀಟ್ ಆಗ್ತಾರ ಅಂತ ಅನ್ಕೋರಿ. ಸೊ ಎಲ್ಲಿ ಮೀಟ್ ಆಗ್ತಾರ ನೋಡ್ರಿ, ಆ ಮೀಟ್ ಆಗಿರೋ ಪಾಯಿಂಟಿಗೆ ಇಬ್ರು ಕವರ್ ಮಾಡಿರುವಂತ ಟೈಮ್ ಸೇಮ್ ಇರ್ತೈತ್ರಿ. ನೆನ್ಪಿಟ್ಕೋರಿ. ಅಂದ್ರ ಇವನು ಬಿ ದಿಂತ್ರ ಈ ಎಕ್ಸ್ ಪಾಯಿಂಟ್ ಬರುವವರೆಗೂ ಎಷ್ಟು ಟೈಮ್ ನ ತಗೊಂಡಿರ್ತಾನ ನೋಡ್ರಿ, ಇವ ಎ ದಿಂತ್ರ ಎಕ್ಸ್ ವರೆಗೂ ಬರಾಕನು ಅಷ್ಟ ಟೈಮ್ ತಗೊಂಡಿರ್ತಾನ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ಕಂಡೀಷನ್ ಏನ್ರಿ, ಇಬ್ರು ಸೇಮ್ ಟೈಮಿಗೆ ಬಿಟ್ಟಿರ್ಬೇಕ್ರಿ. ಇಬ್ರು ಸೇಮ್ ಟೈಮಿಗೆ ಬಿಟ್ಟಿರ್ಬೇಕ್ರಿ. ಅಂದ್ರೆ ಇವನು 6 ಗಂಟೆಗೆ ಬಿಟ್ಟಾನಂದ್ರೆ ಇವನು 6 ಗಂಟೆಗೆ ಬಿಟ್ಟಿರ್ಬೇಕು. ಇವ್ 7 ಗಂಟೆಗೆ ಬಿಟ್ಟಾನಂದ್ರೆ ಇವನು 7 ಗಂಟೆಗೆ ಬಿಟ್ಟಿರ್ಬೇಕ್ರಿ. ಸರ್ ಒಂದ್ ವೇಳೆ ಬೇರೆ ಬೇರೆ ಟೈಮಿಂಗ್ಸ್ ಬಿಟ್ಟಿದ್ರೆ ಅದು ಮುಂದಿನ ಕೇಸ್, ಅದು ನಾಳೆ ಕ್ಲಾಸ್ ಒಳಗೆ ನಿಮ್ಗೆ ಅರ್ಥ ಆಗ್ತೈತೆ, ನೆಕ್ಸ್ಟ್ ಕ್ಲಾಸ್ ಒಳಗೆ ಅರ್ಥ ಆಗ್ತದೆ. ಅದು ಕೇಸಸ್ ಎಕ್ಸಾಮ್ಸ್ ಒಳಗೆ ಬಂದಿದ್ದಾವ್ರಿ. ನಾನು ಕೂಡ ಇಲ್ಲಿ ಯೂಟ್ಯೂಬ್ ಸೆಷನ್ ಒಳಗಡೆ ತಗೊಂಡಿನ್ರಿ. ಓಕೆ, ಡೋಂಟ್ ವರಿ. ಚಲೋ ರೈಟ್. ಸೊ ಈ ಕೇಸ್ ಒಳಗಡೆ ಏನ್ ಕಾನ್ಸ್ಟೆಂಟ್ ಇರ್ತೈತ್ರಿ, ಟೈಮ್ ಕಾನ್ಸ್ಟೆಂಟ್ ಇರ್ತೈತ್ರಿ. ಓಕೆ, ಇದು ಪಾಯಿಂಟ್ ನಂಬರ್ 1. ರೈಟ್. ಸೊ ಪ್ರಾಬ್ಲಮ್ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕ್ರ ಅವ. ಅಂದ್ರೆ ಅವ್ರಿಬ್ರು ಎಲ್ಲಿ ಮೀಟ್ ಆಗಿದಾರಲ್ಲ, ಇನ್ ಬಿಟ್ವೀನ್ ಎಲ್ಲಿ ಮೀಟ್ ಆಗಿದಾರ ನೋಡ್ರಿ, ಅಲ್ಲಿವರೆಗೂ ಅಷ್ಟ ಕ್ವಶನ್ ಇರ್ಬೇಕ್ರಿ. ಅದು ಅರ್ಥ ಐತ್ರಿ? ಹಾ, ಈಗ ಸೆಕೆಂಡ್ ಪಾಯಿಂಟ್ ನೋಡ್ರಿ, ಪಾಯಿಂಟ್ ನಂಬರ್ 2. ಈಗ ಸಪೋಸ್ ಇದು ಒಂದು ಡಿಸ್ಟೆನ್ಸ್ ಐತ್ರಿ, ಎ ಮತ್ತ ಬಿ, ಇದು ಒಂದು ಡಿಸ್ಟೆನ್ಸ್ ಐತ್ರಿ. ಈಗ ಇಬ್ರು ಇಲ್ಲಿದಿಂತ್ರ ಶುರು ಮಾಡ್ಯಾರ. ಇವ S1, ಇವ S2, ಇವ್ರಿಬ್ರು ಶುರು ಮಾಡ್ಯಾರ. ಹೌದಾ? ಈಗ ಸದ್ಯದ ಮಟ್ಟಿಗೆ S2 ಸ್ಪೀಡ್ ಜಾಸ್ತಿ ಐತೆ ಅಂತ ಅನ್ಕೋರಿ S1 ಕಿಂತ. ಹೌದಾ? ಸೊ ಡೆಫಿನೆಟ್ಲಿ ಇವ S2 ಮೊದಲು ಮುಟ್ತಾನ್ರಿ ಇಲ್ಲಿ. ಸೊ ಈಗ ಅವ್ರ ಕೇಸ್ ಏನ್ ಮಾಡ್ತಾರ ಗೊತ್ತೇನ್ರಿ, S2 ಇಲ್ಲೆಲ್ಲೋ ಮುಟ್ಟಿದಾರೆ, ಇಲ್ಲಿ ರೀಚ್ ಆದ್ರಿ S2. ಬಟ್ S1 ಇಲ್ಲೇ ಎಲ್ಲೋ ಬರ್ತಿರ್ತಾನ್ರಿ, ಯಾಕಂದ್ರೆ S1 ಸ್ಪೀಡ್ ಕಡಿಮೆ ಐತ್ರಿ. ಸೊ ಈಗ S2 ಏನ್ ಮಾಡ್ತಾನಪ್ಪ ಅಂತಂದ್ರ, ಇಲ್ಲಿ ರೀಚ್ ಆದ ತಕ್ಷಣ ಅವ್ನು ಸುಮ್ ನಿಂದ್ರುದಿಲ್ರಿ, ಅವನ ರಿಟರ್ನ್ ಟರ್ನ್ ಆಗಿ ಅವ್ನ್ ಏನ್ ಮಾಡ್ತಾನ್ರಿ, S1 ಭೇಟಿ ಆಗಕ್ ಬರ್ತಾನ್ರಿ. S2 ರಿಟರ್ನ್ ಟರ್ನ್ ಆಗಿ ಏನ್ ಮಾಡ್ತಾನ್ರಿ, S1 ಮೀಟ್ ಆಗಕ್ ಬರ್ತಾನ. ಸೊ ಅವನು ಇಲ್ಲೆಲ್ಲೋ ಮೀಟ್ ಹಾಕನ್ ಅಂತ ಅನ್ಕೋರಿ, ಇಲ್ಲೆಲ್ಲೋ ಮೀಟ್ ಹಾಕನ್ರಿ. ಸೊ ಇಲ್ಲಿ S1 ಮತ್ತ S2 ಇವ್ರಿಬ್ರು ಮೀಟ್ ಆದ್ರಿ. ಸಪೋಸ್ ಈ ಸಿಚುವೇಶನ್ ನಿಮ್ ಕ್ವಶನ್ ದಾಗ ಕೊಟ್ಟಿದ್ರ ಅಂತ ತಿಳ್ಕೊರಿ, ಇಲ್ಲೂ ಕೂಡ ನಿಮ್ದು ಟೈಮ್ ಕಾನ್ಸ್ಟೆಂಟ್ ಇರ್ತೈತಿ. ಏನ್ ಸೇಮ್ ಇರ್ತೈತ್ರಿ, ಟೈಮ್ ಸೇಮ್ ಇರ್ತೈತಿ. ಅಂದ್ರ S1 ಇಲ್ಲಿದಿಂತ್ರ ಇಲ್ಲಿವರೆಗೂ ಹೋಗಾಕ ಏನ್ ಟೈಮ್ ತಗೊಂಡಿರ್ತಾನ ನೋಡ್ರಿ, S2 ಇಲ್ಲಿದಿಂತ್ರ ಇಲ್ಲಿ ಹೋಗಿ ರಿಟರ್ನ್ ಈ ಬರಾಕ್ ಏನ್ ಟೈಮ್ ಐತಿ ನೋಡ್ರಿ, ಈ ಟೈಮ್ ಇಬ್ರದು ಸೇಮ್ ಇರ್ತೈತ್ರಿ. ಈ ಟೈಮ್ ಇಬ್ರದು ಏನಿರ್ತೈತ್ರಿ, ಸೇಮ್ ಇರ್ತೈತಿ. ಅಂದ್ರ ಬರೀ S1 ಇಲ್ಲಿದಿಂತ್ರ ಇಲ್ಲಿ ಹೋಗಾಕ ಎಷ್ಟು ಟೈಮ್ ತಗೊಂತಾನಲ್ಲ, S2 ಇಲ್ಲಿಗೆ ರೀಚ್ ಆಗಿ ರಿಟರ್ನ್ ಬಂದ್ ಇಲ್ಲಿಗೆ ಮೀಟ್ ಆಗಿದ್ದಾನ್ರಿ. ಸೊ ಆ ಕೇಸ್ ಒಳಗು ಅವಂದು ಟೈಮ್ ಸೇಮ್ ಇರ್ತೈತಿ. ಸೊ ಬಹಳ ಇಂಪಾರ್ಟೆಂಟ್ ಕಂಡೀಷನ್ಸ್ ಅದಾವ್ರಿ. ಸೊ ಇಲ್ಲೂ ಕೂಡ ಏನ್ ಕಾನ್ಸ್ಟೆಂಟ್ ಐತ್ರಿ, ಇಲ್ಲೂ ಕೂಡ ಟೈಮ್ ಕಾನ್ಸ್ಟೆಂಟ್ ಐತ್ರಿ. ರೈಟ್? ಓಕೆ. ಈಗ ಥರ್ಡ್ ಪಾಯಿಂಟ್ ನೋಡ್ರಿ, ಥರ್ಡ್ ಪಾಯಿಂಟ್. ಸಪೋಸ್ ಇದ್ರದ ಇಲಾಬ್ರೇಷನ್ ಐತ್ರದ. ಸಪೋಸ್ ಈಗ ಒಂದು ಡಿಸ್ಟೆನ್ಸ್ ಐತ ಅಂತ ಅನ್ಕೋರಿ, ಎ ಮತ್ತ ಬಿ.
ಹೌದಾ? ಈಗ S1 ಇಲ್ಲಿದಿಂತ್ರ ಹೋಗಿದಾನ್ರಿ, ಆಮೇಲೆ S2 ಇಲ್ಲಿದಿಂತ್ರ ಹೋಗಿದಾನ್ರಿ. ಬಟ್ ಇವ್ರಿಬ್ರು ಇಲ್ಲಿ ಎಲ್ಲೋ ಮೀಟ್ ಆಗ್ಯಾರ್ರಿ. ಬಟ್ ಮೀಟ್ ಆದ್ಮೇಲೆ ಅವ್ರು ಎಲ್ಲೂ ನಿಂತಿಲ್ರಿ. ಈಗ ಇಲ್ಲಿ ಏನಾಗೈತ್ರಿ, ಅವ್ರಿಬ್ರು ಇಲ್ಲಿ ಎಕ್ಸ್ ಪಾಯಿಂಟಿಗೆ ಮೀಟ್ ಆದರ್ರಿ, ಅಲ್ಲಿಗೆ ಪ್ರಾಬ್ಲಮ್ ಎಂಡ್ ಮಾಡ್ಯಾನ್ರಿ ನಾವು. ಸಪೋಸ್ ಏನಾದ್ರೂ ಕ್ವಶನ್ ಎಷ್ಟು ದಿತ್ರ ಬಿಟ್ಟಂತ ವೆಹಿಕಲ್ ಅಥವಾ ಕಾರ್ ಬೈಕ್ ಏನು ಇರ್ಬೋದ್ರಿ, ಎಷ್ಟು ದಿಂತ್ರ ಏನ್ ಬಿ ದಿಂತ್ರ ಏನ್ ಎಷ್ಟು ಆಬ್ಜೆಕ್ಟ್ ಬಿಟ್ಟೈತಲ್ಲ ಅದು ಏಗ್ ತಲುಪೈತಿ, ಎ ದಿಂತ್ರ ಬಿಟ್ಟಂತ ಆಬ್ಜೆಕ್ಟ್ ಅಥವಾ ವಸ್ತು ಅಥವಾ ವೆಹಿಕಲ್ ಅಥವಾ ಕಾರ್ ಅದು ಬಿಗ್ ತಲುಪೈತಂತ ಏನಾದ್ರು ಅವ್ರು ಕ್ವಶನ್ ದಾಗ ಕೊಟ್ರ ಅಂತ ತಿಳ್ಕೊರಿ. ಅವಾಗ ನಮ್ದು ಈ ಕೇಸ್ ಒಳಗಡೆ ಡಿಸ್ಟನ್ಸ್ ಕಾನ್ಸ್ಟೆಂಟ್ ಆಗತ್ತೆ. ಏನಾಕತ್ರಿ? ಡಿಸ್ಟನ್ಸ್ ಕಾನ್ಸ್ಟೆಂಟ್ ಆಗತ್ತೆ. ನೋಡ್ರಿ, ಈ ಸಿಚುವೇಶನ್ ಮತ್ತೆ ಈ ಸಿಚುವೇಶನ್ ಎರಡೂ ಸೇಮ್ ಅದಾವ್ರಿ. ನಾ ಹೇಳೋದ್ ಅರ್ಥ ಆತ್ರಿ? ಈ ಸಿಚುವೇಶನ್ ಮತ್ತೆ ಈ ಸಿಚುವೇಶನ್ ಎರಡೂ ಆಲ್ಮೋಸ್ಟ್ ಸೇಮ್ ಅದಾವ್ರಿ. ಬಟ್ ಈ ಎರಡೂ ಕೇಸಸ್ ಒಳಗಡೆ ಟೈಮ್ ಯಾವಾಗ ಕಾನ್ಸ್ಟೆಂಟ್ ಆಗ್ತೈತಿ, ಡಿಸ್ಟನ್ಸ್ ಯಾವಾಗ ಕಾನ್ಸ್ಟೆಂಟ್ ಆಗ್ತೈತಿ, ಇದನ್ನ ಬಹಳ ಸೆಂಟೆನ್ಸ್ ಅಥವಾ ಆ ಕ್ವಶನ್ ಒಳಗೆ ಇರುವಂತ ಸೆಂಟೆನ್ಸ್ ನ ನೀವು ಬಹಳ ನೀಟಾಗಿ ಓದ್ಬೇಕು. ಒಂದ್ ವೇಳೆ ಅವ್ ಕ್ವಶನ್ ಏನಾದ್ರು ಇವ್ರಿಬ್ರು ಇನ್ ಬಿಟ್ವೀನ್ ಎಲ್ಲಿ ಮೀಟ್ ಆಗಿದಾರ ನೋಡ್ರಿ, ಅಲ್ಲಿಗೆ ಪ್ರಾಬ್ಲಮ್ ನಿಂದಿಸಿದ್ದಪ್ಪ ಅಂದ್ರೆ ಟೈಮ್ ಕಾನ್ಸ್ಟೆಂಟ್ ಇರ್ತೈತಿ. ಬಟ್ ಬಿ ದಿಂತ್ರ ಬಿಟ್ಟಂತ ಆಬ್ಜೆಕ್ಟ್ ಎಗ್ ರೀಚ್ ಆಗೈತ್ರಿ, ಎ ದಿಂತ್ರ ಬಿಟ್ಟಂತ ಆಬ್ಜೆಕ್ಟ್ ಬಿಗ್ ರೀಚ್ ಆಗೈತೆ ಅಂತ ಕೊಟ್ಟಿದ್ದಂತಂದ್ರ ಅವಾಗ ಡಿಸ್ಟನ್ಸ್ ಕಾನ್ಸ್ಟೆಂಟ್ ಆಗೈತ್ರಿ. ಅದಕ್ಕೆ ಸೆಂಟೆನ್ಸ್ ನ ಕ್ವಶನ್ ಒಳಗೆರೆ ಬಹಳ ನೀಟಾಗಿ ಅರ್ಥ ಮಾಡ್ಕೋರಿ. ಅವನು ಕ್ವಶನ್ ನ ನಡುನ ನಿಂದ್ರಿಸಿದಾನೋ ಅಥವಾ ಅವ್ರಿಬ್ಬರನ್ನು ತಮ್ಮ ಡೆಸ್ಟಿನೇಷನ್ ನ ರೀಚ್ ಮಾಡಿಸಿದಾನೋ. ರೈಟ್? ಸೊ ಇವು 3 ಪಾಯಿಂಟ್ಸ್ ಅದಾವ್ರಿ. ಇಲ್ಲಿ ಇದಕ್ಕೆ ಇನ್ನೊಂದು ಪಾಯಿಂಟ್ ಐತ್ರಿ, ಅದನ್ನ ಈಗ ಬೇಡ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಅವ ಏನ್ ಮಾಡ್ತಾನ್ರಿ, ಇಲ್ಲಿ ಮೀಟ್ ಆದ್ಮೇಲೆ ಇಲ್ಲಿದಿಂತ್ರ ಇಲ್ಲಿ ಕಳಿಸ್ತಾನ್ರಿ, ಇದನ್ನ ಇಲ್ಲಿ ಕಳಿಸ್ತಾನ್ರಿ. ಇದ್ರ ಟೈಮ್ ಕೊಡ್ತಾನ ಅವ, T1 T2 ಅಂತ ಕೊಡ್ತಾನ. ಅದು ಒಂದು ಸ್ಪೆಷಲ್ ಕೇಸ್ ಐತ್ರಿ, ಸೆಪರೇಟ್ ಕೇಸ್ ಐತಿ, ಅದನ್ನ ನಾವು ಸೆಪರೇಟ್ಲಿ ಸ್ಟಡಿ ಮಾಡೋಣ. ಇಲ್ಲೇ ಎಲ್ಲಾ ಮಿಕ್ಸ್ ಮಾಡೋದು ಬೇಡ. ಓಕೆ, ರೈಟ್. ಸೊ ಈಗ ಸದ್ಯಕ್ಕೆ ನಮ್ದೇನ್ ಕ್ವಶನ್ ಇತ್ತಲ್ಲ ಅದು ಈ ಸಿಚುವೇಶನ್ ಮ್ಯಾಗ ಐತ್ರಿ. ಓಕೆ, ಈ ಸಿಚುವೇಶನ್ ಮ್ಯಾಗ ಐತ್ರಿ. ರೈಟ್? ಸೊ ಇಬ್ರು ಒಂದ ಕಡೆದಿಂತ್ರ ಸ್ಟಾರ್ಟ್ ಮಾಡ್ಯಾರ್ರಿ. ಓಕೆ, ಬಟ್ ಇಲ್ಲಿ ಒಬ್ಬ ಏನದನ್ಲ S1 ಏನದನ್ಲ ಅವ್ನು ಬಹಳ ಸ್ಲೋ ಅದನ್ರಿ. ಸೊ ಎಷ್ಟು ಏನ್ ಮಾಡ್ತಾನ, ಬಿ ಪಾಯಿಂಟಿಗೆ ಮುಟ್ಟಿ ರಿಟರ್ನ್ ಅವ್ನ್ ಏನ್ ಮಾಡ್ತಾನ್ರಿ, ಎಗ್ ಭೇಟಿ ಆಗ್ಬೇಕಂತ ಬರ್ತಾನ್ರಿ, ಅಥವಾ S1 ಗೆ ಭೇಟಿ ಆಗ್ಬೇಕಂತ ಬರ್ತಾನ. ಸೊ ಇಲ್ಲಿ ಯಾವ್ದೋ ಒಂದು ಪಾಯಿಂಟಿಗೆ ಅವ್ರು ಭೇಟಿ ಆಗ್ತಾರ್ರಿ. ಸೊ ಈ ಪಾಯಿಂಟಿಗೆ ಅವ್ರು ಭೇಟಿ ಆಗಿದಾರ ಅಂತಂದ್ರ ಈ ಟೈಪ್ ಸಿಚುವೇಶನ್ ಒಳಗಡೆ ನಮ್ದೇನ್ರಿ ಟೈಮ್ ಕಾನ್ಸ್ಟೆಂಟ್ ಇರ್ತೈತೆ, ಟೈಮ್ ಸಮ ಇರ್ತೈತ್ರಿ. ರೈಟ್? ಓಕೆ, ಚಲೋ. ಸೊ ಈಗ ನಾವು ಏನ್ ಮಾಡೋಣ್ರಿ, ಇಲ್ಲಿ ಈ ಕ್ವಶನ್ ನ ಸಾಲ್ವ್ ಮಾಡೋಣ್ರಿ. ಈ ಕ್ವಶನ್ ನ ಏನ್ ಮಾಡೋಣ್ರಿ, ಈ ಕ್ವಶನ್ ನ ಸಾಲ್ವ್ ಮಾಡೋಣ್ರಿ. ನೋಡ್ರಿ, ಮೊದಲ ನಾನ್ ನಿಮ್ಗೆ ಸ್ವಲ್ಪ ಇದನ್ನ ಡಿಟೇಲ್ ಆಗಿ ಹೇಳ್ತೇನ್ರಿ. ಓಕೆ, ಆಮೇಲೆ ಇದನ್ನ ಯಾವ ರೀತಿ ನಾವು ಬಹಳ ಶಾರ್ಟ್ ಆಗಿ ಮಾಡಬಹುದು ಅಂತೂ ನಾನು ನಿಮಗೆ ತೋರಿಸ್ತೇನೆ. ಇದು ಕೂಡ 10 ಸೆಕೆಂಡ್ದಾಗ ಸಾಲ್ವ್ ಮಾಡುವಂತ ಕ್ವಶನ್ ರೀ. ಓಕೆ, ಸೊ ಅದಕ್ಕಿಂತ ಜಾಸ್ತಿ ತಗೊಳ್ಳೋದ ಅವಶ್ಯಕತೆ ಇಲ್ಲ. ಕ್ವಶನ್ ಓದಿದ ಮ್ಯಾಗ 10 ಸೆಕೆಂಡ್. ಓಕೆ, ರೈಟ್. ಈಗ ಸದ್ಯಕ್ಕೆ ನಿಮಗ ತಿಳಿಸ್ತೇನೆ ನೋಡ್ರಿ. ಈಗ ಸಚಿನ ಮತ್ತ ಅನಿಲ್, ಇವ ಸಚಿನ್ ಅಂತ ಅನ್ಕೋರಿ, ಇವ ಅನಿಲ್ ಅಂತ ಅನ್ಕೋರಿ. ಇವ್ರಿಬ್ರು ಏನ್ ಮಾಡಾಕತ್ತಾರ್ರಿ, ಒಂದು ಡಿಸ್ಟನ್ಸ್ ನ ಕಾಕಾದಿಂತ್ರ ಚಂಡೀಗಢ ವರೆಗೂ ಹೊಂಟಾರ್ರಿ. ಓಕೆ, ಸೊ ದ ಸ್ಪೀಡ್ ಆಫ್ ಸಚಿನ್ ಇಸ್ 6 km/h. ಅಂದ್ರ ಸ್ಪೀಡ್ ಸಚಿನದ ಸ್ಪೀಡ್ ಏನೈತ್ಲ ಅದ ಕಡಿಮೆ ಐತ್ರಿ. ಸೊ ಆಬ್ವಿಯಸ್ಲಿ ಅನಿಲ್ ಮೊದಲು ಮುಟ್ತಾನ್ರಿ, ಚಂಡೀಗಢಕ್ಕೆ ಅನಿಲ್ ಮೊದಲು ಮುಟ್ತಾನ್ರಿ. ಸೊ ಅನಿಲ್ ಮುಟ್ಟಿದ ತಕ್ಷಣ ಅವ ಏನ್ ಮಾಡಿದಾನ್ರಿ, ರಿಟರ್ನ್ ಹೊಳ್ಳಿ ಬರಾಕತ್ತಾನ್ರಿ. ಓಕೆ, ಸೊ ಇಲ್ಲಿ ಮುಟ್ಟಿದ ತಕ್ಷಣ ಅನಿಲ್ ಏನ್ ಮಾಡಾಕತ್ತಾನ್ರಿ, ಅವನ ರಿಟರ್ನ್ ಬರಾಕತ್ತಾನ್ರಿ ಅನಿಲ್. ಸೊ ಸಚಿನ್ ಇಲ್ಲೆಲ್ಲೋ ಬರಾಕತ್ತಾನ್ರಿ, ಸಚಿನ್ ಇಲ್ಲಿವರೆಗೂ ಬಂದಾನ ಅಂತ ಅನ್ಕೋರಿ. ಸೊ ಇಲ್ಲೆಲ್ಲೋ ಮೀಟ್ ಆಗ್ಯಾರ್ರಿ ಅವ್ರು. ಸೊ ಇದು ಸಚಿನ್, ಇದು ಅನಿಲ್. ಸೊ ಇಲ್ಲೆಲ್ಲೋ ಮೀಟ್ ಆಗ್ಯಾರ್ರಿ. ಓಕೆ, ಸೊ ಸಚಿನ್ ಇನ್ನು ಇದ ಡೈರೆಕ್ಷನ್ ದಾಗ ಅದನ್ರಿ. ಬಟ್ ಅನಿಲ್ ಪೂರಾ ಸಿಗ್ ಮುಟ್ಟಿ ರಿಟರ್ನ್ ಏನ್ ಮಾಡಿದಾನ್ರಿ, ರಿಟರ್ನ್ ಬಂದಿದ್ದಾನ್ರಿ. ಸೊ ಅವ್ರು ಕ್ವಶನ್ ಒಳಗೆ ಕ್ಲಿಯರ್ಲಿ ಹೇಳಿದಾರ್ರಿ. ಸೊ ರಿಟರ್ನ್ ಆನ್ ದಿ ವೇ ಹಿ ಮೀಟ್ ಸಚಿನ್ ಅಟ್ ಎ ಡಿಸ್ಟೆನ್ಸ್ ಆಫ್ 20 km. ಅಂದ್ರ ಇಲ್ಲಿದಿಂದ್ರ ಎಷ್ಟು ಕಿಲೋಮೀಟರ್ಸಿಗೆ ಮುಟ್ಟಿದಾನ್ರಿ ಅವ, 20 km ಮುಟ್ಟಿದಾನಂತ್ರಿ. ಓಕೆ, ಎಷ್ಟು ಕಿಲೋಮೀಟರ್ಸಿಗೆ ಮುಟ್ಟಿದಾನ್ರಿ, 20 km ಮುಟ್ಟಿದಾನ್ರಿ. ಸೊ ಹಂಗಾರ ಸಚಿನದ ಸ್ಪೀಡ್ ಎಷ್ಟೈತೆ ಅಂತ ಕೇಳ್ತಾರೆ. ಓಕೆ, ಸಚಿನದ ಸ್ಪೀಡ್ ಎಷ್ಟೈತೆ ಅಂತ ಕೇಳ್ತಾರೆ. ರೈಟ್, ಡನ್. ಸೊ ಇದು ಎಲ್ಲರಿಗೂ ಕ್ವಶನ್ ಅರ್ಥ ಆಗೈತೆ ಅಂತ ಅನ್ಕೊಂಡೇನ್ರಿ. ಸೊ ಇನ್ನೊಂದು ಪಾಯಿಂಟ್ ಇಲ್ಲಿ ನಾ ಏನ್ ಹೇಳ್ತೇನಪ್ಪ ಅಂದ್ರ, ಸೊ ಇದು ನಿಮ್ಗೂ ಗೊತ್ತೈತಿ ಏನಂದ್ರ ಟೈಮ್ ಕಾನ್ಸ್ಟೆಂಟ್ ಐತ್ರಿ ಇಲ್ಲಿ.
ಸೊ ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಏನಾಗ್ತೈತ್ರಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತ್ರಿ, ನೇರ ಅನುಪಾತ ಇರ್ತೈತಿ. ಸೊ ನೇರ ಅನುಪಾತ ಅಂದ್ರ ಸ್ಪೀಡ್ ಅನುಪಾತ x:y ಇತ್ತಂತ ತಿಳ್ಕೊರಿ. ಓಕೆ, ಸೊ ಹಂಗಾದ್ರ ನಮ್ದ ಡಿಸ್ಟನ್ಸ್ ಅನುಪಾತ ಕೂಡ ಎಷ್ಟು ಇರ್ತೈತ್ರಿ, x:y ಇರ್ತೈತಿ. ಅಂದ್ರೆ ಎರಡು ಸೇಮ್ ಇರ್ತಾವ. ಸೊ ರೇಷೋ, ಸ್ಪೀಡ್ ರೇಷೋ ಮತ್ತ ಡಿಸ್ಟನ್ಸ್ ರೇಷೋ, ಓಕೆ, ಇವೆರಡು ಏನಿರ್ತಾವ್ರಿ, ಸೇಮ್ ಇರ್ತಾವ. ಕರೆಕ್ಟ್. ಸೊ ಹಂಗಾರ ನಮಗೆ ಈಗ ಡಿಸ್ಟನ್ಸ್ ಗೊತ್ತೈತ್ರಿ. ಸೊ ಈಗ ಸೊಲ್ಯೂಷನ್ ನೋಡ್ರಿ. ಈಗ ಸೊಲ್ಯೂಷನ್ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕ್ರಿ, ಎಕ್ಸಾಮ್ ಒಳಗಡೆ 10 ಸೆಕೆಂಡ್ಸ್ ಹೆಂಗ್ ಸಾಲ್ವ್ ಮಾಡ್ಬೇಕು ನೋಡ್ರಿ. ಈಗ ನಾ ಇಲ್ಲಿ ಏನ್ ಮಾಡ್ತೇನ್ರಿ, ಇಲ್ಲಿ ಅನಿಲ್ ಬರೀತೇನ್ರಿ, ಇಲ್ಲೇ ಎಸ್ ಸಚಿನ್ ಅಂತ ಬರೀತೇನ್ರಿ. ಹೌದಾ? ಸೊ ಹಂಗಾರ ನನಗೆ ಹೇಳ್ರಿ, ಇದು ಪೂರಾ ಡಿಸ್ಟನ್ಸ್ ಏನೈತಲ್ಲ ಎಷ್ಟು ಕಿಲೋಮೀಟರ್ಸ್ ಐತ್ರಿ, 50 ಕಿಲೋಮೀಟರ್ಸ್ ಐತ್ರಿ. ಸೊ 50 ಕಿಲೋಮೀಟರ್ಸ್ದಾಗ ಅನಿಲ್ ಹೋಗಿ ರಿಟರ್ನ್ 20 ಕಿಲೋಮೀಟರ್ ಬಂದಾನ್ರಿ. ಹಂಗಾರ ಸಚಿನ್ ಎಷ್ಟು ಕಿಲೋಮೀಟರ್ ಹೋದಂಗಾತ್ರಿ, ಅವ ಬರೀ 30 ಕಿಲೋಮೀಟರ್ ಹೋದಂಗಾತ್ರಿ. ಹೌದೇನಿಲ್ರಿ? ಯಾಕಂದ್ರ ಇದು ಪೂರಾ ಎಷ್ಟ್ ಐತ್ರಿ, ಇದು ಪೂರಾ 50 ಐತ್ರಿ. ಸೊ ಇಲ್ಲಿ ಅನಿಲ್ ಇಲ್ಲಿವರೆಗೂ ರೀಚ್ ಆಗಿ ರಿಟರ್ನ್ 20 ಕಿಲೋಮೀಟರ್ ಹೊಳೆ ಬಂದಿದಾನಂತಂದ್ರ ಇದರ ಅರ್ಥ ಏನ್ರಿ, ಇವ ಎಷ್ಟು ಡಿಸ್ಟನ್ಸ್ ಕವರ್ ಮಾಡಿದಂಗಾತ್ರಿ, ಎಷ್ಟು ಡಿಸ್ಟನ್ಸ್ ಹೋದಂಗಾತ್ರಿ. ಸಚಿನ್ ಎಷ್ಟು ಡಿಸ್ಟನ್ಸ್ ಹೋದಂಗಾತ್ರಿ ಸರ್, 30 ಕಿಲೋಮೀಟರ್ ಹೋದಂಗಾತ್ರಿ. ಹೌದಲ್ರಿ? ರೈಟ್. ಸೊ ಹಂಗಾರ ಸಚಿನ್ ಎಷ್ಟು ಹೋಗ್ಯಾನ್ರಿ, 30 ಕಿಲೋಮೀಟರ್ ಹೋಗ್ಯಾನ್ರಿ. ರೈಟ್. ಸೊ ಹಂಗಾರ ಅನಿಲ್ ಎಷ್ಟು ಹೋದಂಗಾತ್ರಿ, ಅನಿಲ್ ನೋಡ್ರಿ ಮೊದಲು ಪೂರಾ 50 ಹೋಗ್ಯಾನ್ರಿ, ಮತ್ ರಿಟರ್ನ್ 20 ಬಂದಾನ್ರಿ. ಸೊ 50 ಪ್ಲಸ್ 20 ಎಷ್ಟಾತ್ರಿ, 70 ಕಿಲೋಮೀಟರ್ ಹೋದಂಗಾತ್ರಿ. ಸೊ ಈ ಪಾಯಿಂಟ್ ನಿಮ್ಗೆಲ್ಲರಿಗೂ ಅರ್ಥ ಆಗಿತ್ತು ಅಂತ ನಾ ಅನ್ಕೊಂಡೇನ್ರಿ. ಓಕೆ, ಸೊ ಏನಿಲ್ರಿ, ಇನ್ನೊಂದ್ಸಲ ಕೇಳ್ರಿ, ಬಹಳ ಸಿಂಪಲ್ ಐತ್ರಿ, ಬಹಳ ಅಂದ್ರ ಬಹಳ ಸಿಂಪಲ್ ಐತ್ರಿ. ಓಕೆ ನೋಡ್ರಿ, ಇಲ್ಲಿ ಕಾಳಕಾದಿಂತ್ರ ಚಂಡೀಗಢವರೆಗೂ ಟೋಟಲ್ 50 ಕಿಲೋಮೀಟರ್ ಡಿಸ್ಟನ್ಸ್ ಐತ್ರಿ. ಸೊ ಇಬ್ರು ಫ್ರೆಂಡ್ಸ್ ಕಾಳಕಾದಿಂತ್ರ ಚಂಡೀಗಢ ಕಡೆ ಹೊಂಟಿದಾರೆ. ಒಬ್ಬಂದು ಸ್ಪೀಡ್ ಜಾಸ್ತಿ ಐತ್ರಿ, ಇನ್ನೊಬ್ಬಂದು ಕಡಿಮೆ ಐತ್ರಿ. ಸೊ ಆಬ್ವಿಯಸ್ಲಿ ಯಾವಂದು ಸ್ಪೀಡ್ ಜಾಸ್ತಿ ಇರ್ತೈತಿ ಅವನು ಬೇಗವಾಗಿ ಎಲ್ಲಿ ಹೋಗಿ ಮುಟ್ತಾನ್ರಿ, ಚಂಡೀಗಢಿಗೆ ಹೋಗಿ ಮುಟ್ತಾನ್ರಿ. ಸೊ ಚಂಡೀಗಢಿಗೆ ಮುಟ್ಟಿದ ತಕ್ಷಣ ಅವನ ಅಲ್ಲಿ ನಿಲ್ಲಂಗಿಲ್ರಿ, ಅವ್ನ ಏನ್ ಮಾಡ್ತಾನ್ರಿ, ರಿಟರ್ನ್ ಬರಕ್ ಸ್ಟಾರ್ಟ್ ಮಾಡ್ತಾನ್ರಿ. ಸೊ ರಿಟರ್ನ್ ಎಷ್ಟು ಕಿಲೋಮೀಟರ್ಸ್ ಬರ್ತಾನಪ್ಪ ಅಂತಂದ್ರ, ರಿಟರ್ನ್ ಅವನು 20 ಕಿಲೋಮೀಟರ್ಸ್ ಬರ್ತಾನಂತ್ರಿ. ರಿಟರ್ನ್ ಎಷ್ಟು ಕಿಲೋಮೀಟರ್ಸ್ ಬರ್ತಾನಂತ್ರಿ, 20 ಕಿಲೋಮೀಟರ್ಸ್ ಬರ್ತಾನ್ರಿ. ನೋಡ್ರಿ, ಟೋಟಲ್ ಡಿಸ್ಟನ್ಸ್ ಐತಿ 50 ಕಿಲೋಮೀಟರ್. ಹೌದಾ? ಸೊ ಅವ 50 ಕಿಲೋಮೀಟರ್ ಹೋಗಿ ರಿಟರ್ನ್ 20 ಕಿಲೋಮೀಟರ್ ಬಂದಾನಂದ್ರ ಇಲ್ಲಿ ಇರುವಂತ ಡಿಸ್ಟನ್ಸ್ ಎಷ್ಟು ಉಳಿತಿರಿ, ಅದು 30 ಕಿಲೋಮೀಟರ್ ಉಳಿತ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ಸಚಿನ್ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದಂಗಾತ್ರಿ, ಬರೀ 30 ಕಿಲೋಮೀಟರ್ ಅಷ್ಟ ಟ್ರಾವೆಲ್ ಮಾಡಿದಂಗಾತ್ರಿ. ಸೊ ಹಂಗಾರ ಅನಿಲ್ ಎಷ್ಟು ಕಿಲೋಮೀಟರ್ಸ್ ಹೋಗಿದಾನ್ರಿ, 50 ಪೂರಾ ಹೋಗ್ಯಾನ್ರಿ, ಮತ್ ರಿಟರ್ನ್ 20 ಬಂದಾನ್ರಿ. ಸೊ 50 ಪ್ಲಸ್ 20 ಎಷ್ಟಾತ್ರಿ, 70 ಆತ್ರಿ. ರೈಟ್. ಸೊ ಇವು ಬಹಳ ಸಲ ರಿಪೀಟ್ ಆಗಿರೋ ಕ್ವಶನ್ಸ್ ಅದಾವ್ರಿ. ಅದಕ್ಕ ಸ್ವಲ್ಪ ಇಲ್ಲಿ ನಾನು ಏನ್ ಮಾಡತ್ತೇನೆ, ಒತ್ತು ಜಾಸ್ತಿ ಕೊಡಾಕತ್ತೇನ್ರಿ. ಕ್ಲಿಯರಾ? ರೈಟ್. ಸೊ ಈಗ ಇದ್ರದ್ದು ಅನುಪಾತ ತಗೋರಿ. ಅನುಪಾತ ತಗೊಳ್ಳೋದಂದ್ರ ಬಹಳ ಸಿಂಪಲ್ ದಾಗ ಹೇಳಿನಿ, ಅವು ಎರಡು ಸಂಖ್ಯೆಗಳು ಕಡ್ತಾ ಹೋಗ್ತಿರ್ತಾವೋ, ಮುಂದ್ ಕಡ್ತಾ ಹೋಗ್ಲಾರ್ದಂಗ ಅವ್ನ ನಂಬರ್ ಸಂಖ್ಯೆಗಳನ್ನ ಇಡ್ರಿ ಅಂತ ಹೇಳಿ ನಾನು. ಹೌದಾ? ಸೊ ಇಲ್ಲಿ ಇದೊಂದ್ ಜೀರೋ ಕ್ಯಾನ್ಸಲ್ ಆತ್ರಿ, 7 ಮತ್ತು 3 ಉಳಿತೈತ್ರಿ. ಸೊ ಈಗ ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಸ್ಪೀಡ್ ಅನುಪಾತ ಮತ್ತು ಡಿಸ್ಟನ್ಸ್ ಅನುಪಾತ ಸೇಮ್ ಇರ್ತದೆ. ಸೊ ಡಿಸ್ಟನ್ಸ್ ಅನುಪಾತ 7:3 ಐತಂದ್ರ ಸ್ಪೀಡ್ ಅನುಪಾತ ಕೂಡ ಎಷ್ಟು ಇರ್ತೈತ್ರಿ, 7:3 ಇರ್ತೈತಿ. 7:3 ಇರ್ತೈತಿ. ಕರೆಕ್ಟ್? ರೈಟ್. ಈಗ ಸಚಿನ್ ಮತ್ತ ಅನಿಲ್ ಇದ್ದ ಸ್ಪೀಡ್ ವ್ಯತ್ಯಾಸ ಎಷ್ಟು ಕೊಟ್ಟಾನ್ರಿ, 6 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಾನ್ರಿ. ಸೊ ಈಗ ಇದು ಸ್ಪೀಡ್ ಅನುಪಾತ ಐತ್ರಿ ಅದ. ಸೊ ಹಂಗಾರ ಇಲ್ಲಿ ಎಷ್ಟು ವ್ಯತ್ಯಾಸ ಐತ್ ನೋಡ್ರಿ ಇವ್ರಿಬ್ರ ಮಧ್ಯೆ. ಸೊ ಇಲ್ಲಿ ಎಷ್ಟು ವ್ಯತ್ಯಾಸ ಐತಂದ್ರ 4 ಯೂನಿಟ್ ಸ್ಪೀಡ್ ವ್ಯತ್ಯಾಸ ಐತಿ. 4 ಯೂನಿಟ್ ಇಲ್ಲಿ ಸ್ಪೀಡ್ ವ್ಯತ್ಯಾಸ ಐತಿ. ಹೌದಾ? ಸೊ ಇದ ವ್ಯತ್ಯಾಸ ಇನ್ ರಿಯಾಲಿಟಿ ಎಷ್ಟೈತ್ರಿ, 6 ಕಿಲೋಮೀಟರ್ ಪರ್ ಅವರ್ ಐತಿ. ಎಷ್ಟೈತ್ರಿ, 6 ಕಿಲೋಮೀಟರ್ ಪರ್ ಅವರ್ ಐತಿ. ಈಗ ನಮ್ಮ ಕ್ವಶನ್ ಏನ್ ಕೇಳ್ಯಾನ್ರವ, ಫೈಂಡ್ ದಿ ಸ್ಪೀಡ್ ಆಫ್ ಸಚಿನ್ ಅಂತ ಕೇಳ್ಯಾನ್ರಿ. ಹಂಗಾರ ಸಚಿನ್ದ ಸ್ಪೀಡ್ ಎಷ್ಟೈತ್ರಿ, ಇಲ್ಲಿ 3 ಯೂನಿಟ್ ಐತ್ರಿ. ಸೊ 4 ಯೂನಿಟ್ ವ್ಯಾಲ್ಯೂ 6 ಕಿಲೋಮೀಟರ್ ಪರ್ ಅವರ್ ಆದ್ರ 3 ಯೂನಿಟ್ಸ್ ವ್ಯಾಲ್ಯೂ ಎಷ್ಟ್ ಆಗ್ತೈತಿ, 3 ಯೂನಿಟ್ಸ್ ವ್ಯಾಲ್ಯೂ ಎಷ್ಟ್ ಆಗ್ತೈತಿ. ಹೌದಾ? ಸೊ ಇದನ್ನ ಏನ್ ಮಾಡ್ರಿ, ಈಗ ಸಿಂಪ್ಲಿಫೈ ಮಾಡ್ರಿ. ಸೊ 2 2 2 3 ರೀ. ಸೊ 3 3 9 ರೀ. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಇದು ಕ್ವಶನ್ ಮಾರ್ಕ್ ಇಲ್ಲಿ ಬರ್ತೈತ್ರಿ, ಇದನ್ನ ಇಲ್ಲಿ ಗುಣಾಕಾರ ಮಾಡೀನ್ರಿ, ಇದನ್ನ ಇಲ್ಲಿ ಗುಣಾಕಾರ. 3 3 9 9/2. 9/2 ಅಂದ್ರೆ ಎಷ್ಟ್ರಿ, 4.5 ಕಿಲೋಮೀಟರ್ ಪರ್ ಅವರ್. ಎಷ್ಟಾಕತ್ರಿ, 4.5 ಕಿಲೋಮೀಟರ್ ಪರ್ ಅವರ್. ಸೊ 4.5 ಎಲ್ಲಿ ಐತ್ ನೋಡ್ರಿ, ಆಪ್ಷನ್ ಎ.
ಸೊ ಈ ಕ್ವಶನ್ ಆನ್ಸರ್ ಏನಾಗ್ತೈತ್ರಿ ಆಪ್ಷನ್ ಎ ಆಗ್ತೈತ್ರಿ. ಓಕೆ, ಸೊ ನೋಡ್ರಿ ಇದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಟ್ಟೇನ್ರಿ. ಬಟ್ ನೀವು ಎಕ್ಸಾಮ್ದಾಗ ಮಾಡ್ಬೇಕಾಗಿರೋದು ಇಷ್ಟ. ಮತ್ತೆ ಇಲ್ಲಿ ಹೇಳ್ತಾನೆ ನೋಡ್ರಿ, ಇಲ್ಲಿ ಡಿಸ್ಟನ್ಸ್ ಒಂದು ಅನುಪಾತ ಬರೆದಿರಿ, ಸ್ಪೀಡ್ ಒಂದು ಅನುಪಾತ ಬರೀದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಕ್ಲಿಯರ್ಲಿ ಹೇಳಿನ್ರಿ ನಾನು ನಿಮಗೆ, ಸ್ಪೀಡ್ ಅನುಪಾತ ಮತ್ತ ಡಿಸ್ಟನ್ಸ್ ಅನುಪಾತ ಏನಿರ್ತೈತಿ ಅದು ಸೇಮ್ ಇರ್ತೈತಿ. ಸೊ ಇಲ್ಲಿ ಆಕ್ಚುಲಿ ಇದನ್ನ ಎರಡೆರಡು ಸಲ ಏನ್ ಬರೀದ ಅವಶ್ಯಕತೆ ಇದ್ದಿರ್ಲಿಲ್ರಿ. ಸೊ ಇಲ್ಲೇ ನೀವು ಏನ್ ಮಾಡ್ಬೋದಾಗಿತ್ರಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಅಂತ ಬರೋದು, ಇದನ್ನ ಎಷ್ಟು ಬರೋದು ಡೈರೆಕ್ಟ್ಲಿ ಇಲ್ಲಿದಿಂತ್ರ ನೀವು ಏನ್ ಮಾಡ್ಬೋದಾಗಿತ್ರಿ, ಇಲ್ಲಿದಿಂತ್ರನ ವ್ಯತ್ಯಾಸ ತೆಗಿಬಹುದಾಗಿತ್ರಿ. ಏನ್ ಮಾಡ್ಬೋದಾಗಿತ್ರಿ, ಇಲ್ಲಿದಿಂತ್ರನ ವ್ಯತ್ಯಾಸ ತೆಗಿಬಹುದಾಗಿತ್ರಿ. ಓಕೆ, ಓಕೆ. ಸೊ ಇಲ್ಲೇ ಏನ್ ಮಾಡಬಹುದಾಗಿತ್ತು, ನೀವು ಈ ರೀತಿ ಬರೀಬಹುದಾಗಿತ್ತು. ಹೌದಾ? ಸೊ ಇಲ್ಲೇ ವ್ಯತ್ಯಾಸ ಎಷ್ಟಾತ್ರಿ, ಇದು 4. ಓಕೆ, ಸೊ ಇಲ್ಲಿ ಜಸ್ಟ್ 2 ಸ್ಟೆಪ್ಸ್ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಬಟ್ ಇರ್ಲಿ, ಈಗ ಸದ್ಯಕ್ಕೆ ಹೆಂಗೂ ಬರ್ದೀವಲ್ಲ, ಸೊ ಒಂದ್ಸಲ ಅದು ನಿಮ್ಗೂ ಒಂದು ಕ್ಲಾರಿಟಿ ಇರ್ತೈತ್ರಿ. ಸೊ ಇದು 70 ಕಿಲೋಮೀಟರ್ ಐತ್ರಿ. ಸೊ ಇದು ಅನುಪಾತ ತಗೊಂಡಾಗ ಸೊ 7:3 ಆಕತ್ರಿ. ಸೊ ಇಲ್ಲಿ ವ್ಯತ್ಯಾಸ ಎಷ್ಟಾತ್ರಿ, 4. ಸೊ ಇದ ಏನೈತ್ರಿ ನಿಮ್ದು ಸ್ಪೀಡ್ ಅಂತ. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದು ಕೂಡ ಕ್ವಶನ್ ನೋಡ್ರಿ, ಇಂಪಾರ್ಟೆಂಟ್ ಐತಿ. ರಾಮು ಕ್ಯಾನ್ ರೀಚ್ ಎ ಸರ್ಟನ್ ಡಿಸ್ಟನ್ಸ್ ಟು 30 hours. 30 ತಾಸ್ದಾಗ ಮುಟ್ತಾನ್ರಿ. ಇಫ್ ಹಿ ರೆಡ್ಯೂಸ್ ಹೀಸ್ ಸ್ಪೀಡ್ ಬೈ 1/15th, okay, he goes 10 kilometer less in that time. Okay, find his speed. ನಾ ಗ್ಯಾರಂಟಿ ಕೊಟ್ಟು ಹೇಳ್ತೇನ್ರಿ, ಈ ಕ್ವಶನ್ 99% ನೀವು ತಪ್ಪು ಮಾಡ್ತೀರಿ. ಓಕೆ, ಸೊ ವಿಶ್ವಾಸ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ, ವಿಡಿಯೋನ ಸದ್ಯಕ್ಕೆ ಪಾಸ್ ಮಾಡ್ರಿ, ಈ ಕ್ವಶನ್ನ ನೀವು ರಫ್ ಶೀಟ್ದಾಗ ಬಿಡಿಸ್ರಿ. ಆಮೇಲೆ ಅದರದ್ದು ನಿಮ್ದು ಆನ್ಸರ್ ಎಷ್ಟು ಬರ್ತೈತಿ ಅದನ್ನ ಸೈಡಿಗೆ ಬರ್ದಿಟ್ಕೋರಿ. ಓಕೆ, ಸೊ ಆಮೇಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಆನ್ಸರ್ ಏನಾಗ್ತೈತೆ ನೋಡ್ರಿ. ಸೊ ಮೊದ್ಲೇ ಮಾತು ನೀವು ಏನ್ ಬರೀರಿ ಗೊತ್ತೇನ್ರಿ, ಇಲ್ಲಿ ಏನು ಕಾನ್ಸ್ಟಂಟ್ ಐತಂತ ಬರೀರಿ ಮೊದಲು. ಓಕೆ, ಈ ಕ್ವಶನ್ ಒಳಗಡೆ ಏನು ಕಾನ್ಸ್ಟಂಟ್ ಐತಂತ ಬರೀರಿ ನೀವು ಮೊದಲು. ಓಕೆ, ರೈಟ್, ಇರ್ಲಿ, ಏನ್ ತೊಂದರೆ ಇಲ್ಲ. ಚಲೋ, ಈಗ ಇದನ್ನ ಕ್ವಶನ್ ಸಾಲ್ವ್ ಮಾಡೋಣ್ರಿ. ಓಕೆ, ಈ ಕ್ವಶನ್ ಏನ್ ಮಾಡೋಣ್ರಿ, ಸಾಲ್ವ್ ಮಾಡೋಣ್ರಿ. ರಾಮು ಕ್ಯಾನ್ ರೀಚ್ ಎ ಸರ್ಟನ್ ಡಿಸ್ಟನ್ಸ್, okay, in 30 hours. Okay, so if he reduces his speed by 1/15th, ಅಂದ್ರೆ ನೋಡ್ರಿ, ಒಂದು ಎ ದಿಂತ್ರ ಬಿ ವರೆಗೂ ಹೊಂಟಾನ್ರಿ. ಓಕೆ, ಸೊ ಅವನು 30 ತಾಸ್ದಾಗ ಹೋಗ್ತಾನಂದ್ರಿ. ಒಂದ್ ವೇಳೆ ಅವನದು ಸ್ಪೀಡ್ ಇಷ್ಟು ಕಡಿಮೆ ಮಾಡಿದ್ರ, 1/15th ಅದ್ರದ್ದು ಸ್ಪೀಡ್ ಕಡಿಮೆ ಮಾಡಿದ್ರ, ಸೊ ಅವನ್ ಏನೈತಿ 10 ಕಿಲೋಮೀಟರ್ ಕಡಿಮೆ ಹೋಗ್ತಾನಂತ್ರಿ. Okay, he goes 10 kilometers less in that time. ಅಂದ್ರೆ ಇದ ಸಮಯದಾಗ ಅವನು 10 ಕಿಲೋಮೀಟರ್ಸ್ ಕಡಿಮೆ ಹೋಗ್ತಾನಂತ. ಅಂದ್ರೆ ಇಲ್ಲಿ ನೀವು ಗಮನ ಕೊಡಬೇಕಾಗಿದ್ದು ಏನಪ್ಪಾ ಅಂತಂದ್ರ, ಇಲ್ಲಿ ಟೈಮ್ ಕಾನ್ಸ್ಟಂಟ್ ಐತಿ. ಏನ್ ಕಾನ್ಸ್ಟಂಟ್ ಐತ್ರಿ, ಟೈಮ್ ಕಾನ್ಸ್ಟಂಟ್ ಐತಿ. ರೈಟ್, ಸೊ ಬೇಕಾದ್ರೆ ಇನ್ನೊಂದ್ಸಲ ನೀವು ಕ್ವಶನ್ ಓದ್ರಿ. ಇಲ್ಲಿ ಏನ್ ಹೇಳ್ತಾನ್ರಿ, ಎ ದಿಂತ್ರ ಬಿ ವರೆಗೂ ಹಂಗ ತಿಳ್ಕೊರಿ. ಎ ದಿಂತ್ರ ಬಿ ವರೆಗೂ ಮೊದಲು ಹೋಗಾಕ ಅವನು 30 ತಾಸು ತಗೊಂತೈತ್ರಿ. ಓಕೆ, ಈಗ ಒಂದ್ ವೇಳೆ ಅವನ ಸ್ಪೀಡ್ ಕಡಿಮೆ ಮಾಡಿದ್ರ ಇದ ಸಮಯ ಒಳಗಡೆ ಅಂದ್ರೆ ಇದ 30 ತಾಸದಾಗ ಅವನು ಎಷ್ಟು ಹೋಗ್ತಾನಪ್ಪ ಅಂತಂದ್ರ, ಅವನು 10 ಕಿಲೋಮೀಟರ್ಸ್ ಕಡಿಮೆ ಹೋಗ್ತಾನಂತ್ರಿ ಮೊದ್ಲಿನ್ಕಿಂತ.
ಅಂದ್ರ ಇದರ ಅರ್ಥ ಏನ್ರಿ, ಸ್ಪೀಡ್ ಕಡಿಮೆ ಮಾಡೋಕ್ಕಿಂತ ಮೊದಲುನು ಅವನ ಕಡೆ 30 ತಾಸು ಐತ್ರಿ, ಸ್ಪೀಡ್ ಕಡಿಮೆ ಮಾಡಿದನು ಅವನು 30 ತಾಸು ಹೋಗಿದ. ಸೊ ಇದನ್ನ ಬಹಳ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಇದನ್ನ ಬಹಳ ನೀಟಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಅರ್ಥ ಐತ್ರಿ? ಯಾಕಂದ್ರೆ ನಾವಲ್ಲಿ ಎಕ್ಸಾಮ್ ಪ್ರೆಷರ್ ಒಳಗಡೆ ಇವೆಲ್ಲ ಸಣ್ಣ ಸಣ್ಣ ಇನ್ ದ್ಯಾಟ್ ಟೈಮ್ ಇವೇನು ಸಣ್ಣ ಸಣ್ಣ ಟರ್ಮ್ಸ್ ಅದಾವಲ್ಲ, ಇವು ಕೆಲವೊಂದ್ಸಲ ನಾವು ನಮ್ಮ ಐಸ್ ಸ್ಕಿಪ್ ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ತಾವೆ. ರೈಟ್? ಈಗ ಇಲ್ಲಿ ನೀವು ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ತಗೊಂಡು ಸಾಲ್ವ್ ಮಾಡಿದ್ದೀರಪ್ಪ ಅಂದ್ರೆ ಇದು ಕ್ವಶನ್ ಮುಗ್ದ ಬಿಟ್ಟೈತ್ರಿ ಅದ, ಹೌದಲ್ರಿ? ರೈಟ್. ಸೊ ಸಮಯ ಏನೈತ್ರಿ ಇಲ್ಲಿ? ಸಮಯ ಸಮ ಐತ್ರಿ ಇಲ್ಲಿ. ಟೈಮ್ ಈಸ್ ಕಾನ್ಸ್ಟೆಂಟ್. ಓಕೆ, ಸೊ ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ನಿಮಗ್ ಗೊತ್ತೈತ್ರಿ ಸ್ಪೀಡ್ ಮತ್ತ ಡಿಸ್ಟೆನ್ಸ್ ಅನುಪಾತ ಸಮ ಇರ್ತೈತಿ, ಹೌದಾ? ಸೊ ಇಲ್ಲಿ ನಾ ಡೈರೆಕ್ಟ್ಲಿ ಬರೆಯಾಕತ್ತೇನ್ರಿ. ಸೊ ಸ್ಪೀಡ್ ಏನ್ ಮಾಡ್ಯಾನ್ರವ 1/15 ಅಂದ್ರ ಕಡಿಮೆ ಮಾಡಿದಾನ್ರಿ. ಅಂದ್ರ ಮೊದಲು 15 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋಗ್ತಿದ್ದಂದ್ರ ಈಗ ಎಷ್ಟು ಹೊಂಟಾನ್ರಿ? 14 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೊಂಟಾನ್ರಿ. ಸೊ ನೋಡ್ರಿ 1/15 ಅಂತಂದ್ರ ನಿನ್ನೆ ಕ್ಲಾಸ್ ಒಳಗೆ ಹೇಳಿನ್ರಿ ನಾನ. ಅಂದ್ರ ಮೊದಲ 15 ಕಿಲೋಮೀಟರ್ ಪರ್ ಅವರ್ಲೆ ಮೊದಲು ಹೋಗ್ತಿದ್ದಂದ್ರ ಈಗ 1 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಕಡಿಮೆ ಮಾಡಿದಾನ್ರಿ. ಇದ್ರ ಅರ್ಥ ಈ 1/15 ಸ್ಪೀಡ್ ಕಡಿಮೆ ಮಾಡ್ಯಾನಂದ್ರ ಇದ್ರ ಅರ್ಥ ಏನ್ರಿ? ಮೊದಲ 15 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋಗ್ತಿದ್ರಿ ಅವ, ಈಗ 1 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಕಡಿಮೆ ಮಾಡಿದಾನ್ರಿ. ಸೊ ಇಷ್ಟು ಕಡಿಮೆ ಮಾಡಿದಾನ ಅಂದ್ರೆ ಈಗ ಎಷ್ಟು ಸ್ಪೀಡ್ಲೆ ಹೊಂಟಿದಾನ್ರಿ ಅವ? 14 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೊಂಟಿದಾನ್ರಿ. ಅರ್ಥ ಆದತ್ರಿ? ರೈಟ್. ಸೊ ಈ ತರ ನಿಮಗ್ ಸ್ಟೇಟ್ಮೆಂಟ್ಸ್ ಬಹಳ ಸಲ ಕೊಡ್ತಾರ್ರಿ ಅವ್ರು. ಓಕೆ, ಇಫ್ ಹಿ ರೆಡ್ಯೂಸಸ್ ಹೀಸ್ ಸ್ಪೀಡ್ ಬೈ 1/4 ಅಂತ ಕೊಡ್ತಾನ್ರಿ ಅವ. ಅವನ್ ಸ್ಪೀಡ್ ಏನ್ ಮಾಡ್ಯಾನ್ರಿ? 1/4 ಅಷ್ಟು ಕಡಿಮೆ ಮಾಡ್ಯಾನ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ? ನೀವು ಹಿಂಗ್ ತಿಳ್ಕೊರಿ. ಅಂದ್ರ ಅವಂದು ಸ್ಪೀಡ್ ಮೊದಲ 4 ಕಿಲೋಮೀಟರ್ ಪರ್ ಅವರ್ ಇತ್ತಂದ್ರ ಈಗ 1 ಕಿಲೋಮೀಟರ್ ಪರ್ ಅವರ್ ಅದರದ್ದು ಸ್ಪೀಡ್ ಕಡಿಮೆ ಮಾಡಿದಾನ್ರಿ. ಏನ್ ಮಾಡಿದಾನ್ರಿ? 1 ಕಿಲೋಮೀಟರ್ ಸ್ಪೀಡ್ ಅದ್ರದ್ದು ಕಡಿಮೆ ಮಾಡಿದಾನ್ರಿ. ಹಂಗಾರ ಈಗ ಎಷ್ಟರದ್ಲೆ ಸ್ಪೀಡ್ಲೆ ಹೊಂಟಿದಾನ್ರಿ? ಸೊ ಇವ್ನ ಎರಡು ಮೈನಸ್ ಮಾಡ್ರಿ. ಅಂದ್ರೆ ಈಗ 3 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೊಂಟಿದಾನ್ರಿ. ಅದೇ ರೀತಿ ಒಳಗ ಇಲ್ಲಿ ನಿಮಗೆ ಏನ್ ಕೊಟ್ಟಾನ್ರಿ ಅವ? 1/5 ಆಫ್ ದಿ ಸ್ಪೀಡ್ ಅಂತ ಕೊಟ್ಟಾನ್ರಿ. 1/5 ಅಂದ್ರೆ ಇದ್ರ ಅರ್ಥ ಏನ್ರಿ? ಮೊದಲ್ ನೋಡ್ರಿ, ಯಾವಾಗ್ಲೂ ನೆನ್ಪಿಟ್ಕೋರಿ, ಈ ತರ ಫ್ರಾಕ್ಷನ್ಸ್ ಇದ್ದಾಗ ಈ ತೆಳಗಡೆ ಇರುವಂತ ವ್ಯಾಲ್ಯೂ ಏನೈತಲ್ಲ ಇದು ಯಾವಾಗ್ಲೂ ಮೂಲ ಸಂಖ್ಯೆ ಬಗ್ಗೆ ಮಾತಾಡ್ತೈತ್ರಿ. ಮೊದಲ್ ಎಷ್ಟಿತ್ತು ಅದ್ರ ಬಗ್ಗೆ ಮಾತಾಡ್ತೈತ್ರಿ. ಅಂದ್ರೆ ಇದರ ಅರ್ಥ ಮೊದಲ ಅದರದ್ದು ಸ್ಪೀಡ್ 15 ಕಿಲೋಮೀಟರ್ ಪರ್ ಅವರ್ ಇತ್ತು, ಆದ್ರೆ ಈಗ ಅವನು 1 ಕಿಲೋಮೀಟರ್ ಪರ್ ಅವರ್ ಅದರದ್ದು ಸ್ಪೀಡ್ ಕಡಿಮೆ ಮಾಡಿದಾನು. ಈಗ ಅದರದ್ದು ಸ್ಪೀಡ್ ಏನ್ ಮಾಡ್ಯಾನ್ರವ? 1 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದಾನ್ರಿ. ಸೊ ಹಂಗಾರ ಈಗ ಅದರದ್ದು ಸ್ಪೀಡ್ ಎಷ್ಟೈತ್ರಿ? ಮೊದಲ 15 ಇತ್ತು, 1 ಕಡಿಮೆ ಮಾಡ್ಯಾನ್ರಿ. ಹಂಗಾರ ಈಗ ಅದರದ್ದು ಸ್ಪೀಡ್ ಎಷ್ಟೈತ್ರಿ? 14 ಕಿಲೋಮೀಟರ್ ಪರ್ ಅವರ್ ಐತಿ. ಈ ರೀತಿ ನೀವು ಥಿಂಗ್ಸ್ ನ ತಿಳ್ಕೊಬೇಕ್ರಿ. ಅರ್ಥ ಆಗತ್ರಿ? ಸೊ ಇಲ್ಲಿ 15 ಮೊದಲು 15 ಇತ್ರಿ, ಈಗ 14. ಇದನ್ನ ಕಟ್ತಾ ಹೋಗಂಗಿಲ್ರಿ ಅದ. ಸೊ ಹಂಗಾರ ಡಿಸ್ಟೆನ್ಸ್ ಅನುಪಾತನೂ ಇದೈತ್ರಿ, ಆಮೇಲೆ ಸ್ಪೀಡ್ ಅನುಪಾತನು ಕೂಡ ಇದೈತ್ರಿ, ಹೌದಾ? ಸೊ ಹಂಗಾರೆ ಡಿಸ್ಟೆನ್ಸ್ ಅನುಪಾತ ಅಂತ ತಗೊಳ್ರಿ. ಸೊ ಡಿಸ್ಟೆನ್ಸ್ ಅನುಪಾತ ಅಂದ್ರೆ ಇಲ್ಲಿ 10 ಕಿಲೋಮೀಟರ್ ಕಡಿಮೆ ಹೋಗ್ತಾನಂತವ. ಸೊ ಹಂಗಾರೆ ಇದರದ್ದು ವ್ಯತ್ಯಾಸ ತಗೋರಿ, 1 ಯೂನಿಟ್ ಆಕತ್ರಿ. ಸೊ ಇದ 1 ಯೂನಿಟ್ ವ್ಯಾಲ್ಯೂ ಎಷ್ಟೈತ್ರಿ? 10 ಕಿಲೋಮೀಟರ್ಸ್ ಐತ್ರಿ, ಹೌದಾ? ಸೊ ಹಂಗಾರ ಕ್ವಶನ್ ಏನ್ ಕೇಳ್ಯಾನ್ರಿ? ಫೈಂಡ್ ಹೀಸ್ ಸ್ಪೀಡ್ ಅಂತ ಕೇಳ್ಯಾನ್ರಿ. ಅಂದ್ರೆ ಮೊದಲ ಒಂದ ಸ್ಪೀಡ್ ಎಷ್ಟಿತ್ತು ಅಂತ ಕೇಳ್ಯಾರ. ಸೊ ಹಂಗಾರೆ ಇಲ್ಲಿ ಏನ್ ಮಾಡೋಣ್ರಿ? ಇಲ್ಲಿ ಡಿಸ್ಟೆನ್ಸ್, ಈಗ ನಾವು ಡಿಸ್ಟೆನ್ಸ್ ಬಗ್ಗೆ ಮಾತಾಡತ್ತೀವಿ. ಸೊ 1 ಯೂನಿಟ್ ವ್ಯಾಲ್ಯೂ 10 ಕಿಲೋಮೀಟರ್ ಆದ್ರ 15 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕತ್ರಿ? 150 ಕಿಲೋಮೀಟರ್ ಆಕತ್ರಿ, ಹೌದಲ್ರಿ? ಹಂಗಾರ ಇದರ ಅರ್ಥ ಏನ್ರಿ? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಮೊದಲ 150 ಕಿಲೋಮೀಟರ್ ಅವ ಏನ್ ಮಾಡ್ಯಾನ್ರಿ? 30 ತಾಸ್ದಾಗ ಹೋಗಿದ್ದಾನ. ಮೊದಲ 150 ಕಿಲೋಮೀಟರ್ನ ಎಷ್ಟ್ ತಾಸ್ದಾಗ ಹೋಗಿದಾನ್ರಿ? 30 ತಾಸ್ದಾಗ ಹೋಗಿದಾನ. 0 0 ಕ್ಯಾನ್ಸಲ್, 3 5. ಸೊ ಹಂಗಾರ ಅವನ ಸ್ಪೀಡ್ ಎಷ್ಟಿತ್ರಿ? 5 ಕಿಲೋಮೀಟರ್ ಪರ್ ಅವರ್ ಇತ್ರಿ. ಅವನ ಸ್ಪೀಡ್ ಎಷ್ಟಿತ್ರಿ? 5 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಬಿ, ರೈಟ್? ಓಕೆ. ಇಲ್ಲ ಸರ ಸ್ವಲ್ಪ ಅಷ್ಟ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ಅಂದ್ರೆ ಇಲ್ಲಿ ನಾನು ಬೇಕಾದ್ರೆ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಬರೀತೇನ್ರಿ. ಓಕೆ, ನಿಮಗೆ ಅರ್ಥ ಆಗ್ಲಿ ಅಂತೇಳಿ. ಓಕೆ, ಸೊ ಈಗ ಸ್ಪೀಡ್ ಬಗ್ಗೆ, ಸೊ ಸ್ಪೀಡ್ ಬಗ್ಗೆ ಏನ್ ಹೇಳ್ತಾನ್ರವ? ಮೊದಲ ಸ್ಪೀಡ್ 15 ಕಿಲೋಮೀಟರ್ ಪರ್ ಅವರ್ ಇತ್ತಂದ್ರ ಈಗ ಸ್ಪೀಡ್ ಎಷ್ಟಾಗೈತ್ರಿ? 14 ಆಗೈತ್ರಿ. ಓಕೆ, ಸೊ ಹಂಗಾರ ಡಿಸ್ಟೆನ್ಸ್ ಏನ್ ಇರ್ತೈತ್ರಿ ಇಲ್ಲಿ? ಯಾಕಂದ್ರೆ ಇಲ್ಲಿ ಟೈಮ್ ಕಾನ್ಸ್ಟೆಂಟ್ ಐತ್ರಿ. ಸೊ ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಅನುಪಾತ ಏನೈತ್ಲ ಅದು ಸೇಮ್ ಇರ್ತೈತಿ.
ಸೊ ಇಲ್ಲಿ ನಿಮ್ ಸಂಬಂಧ ನಾ ಏನ್ ಮಾಡ್ತೇನ್ರಿ, ಎರಡೆರಡು ಸಲ ಬರ್ದೇನ್ರಿ. ಸೊ ಇದು ಸ್ಪೀಡ್ ಅನುಪಾತ ರೀ, ಇದು ಡಿಸ್ಟೆನ್ಸ್ ಅನುಪಾತ. ಬಟ್ ಎಕ್ಸಾಮ್ ದಾಗ ಟ್ರೈ ಮಾಡ್ರಿ, ಕಾಂಪ್ಲಿಕೇಟೆಡ್ ಮಾಡಕ್ ಹೋಗ್ಬೇಡ್ರಿ, ಅನ್ನೆಸೆಸರಿ ಸ್ಟೆಪ್ಸ್ ನ ಇನ್ಕ್ರೀಸ್ ಮಾಡಬೇಡ್ರಿ, ಆದಷ್ಟು ಕಡಿಮೆ ಸ್ಟೆಪ್ಸ್ ಒಳಗಡೆ ಆನ್ಸರ್ ತಗೊಂಬರಕ್ ಟ್ರೈ ಮಾಡ್ರಿ. ಓಕೆ, ಸೊ ಜಸ್ಟ್ ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ITI ಬ್ಯಾಕ್ ಗ್ರೌಂಡ್ ದಿಂತ್ರ ಅದಿರಿ. ಓಕೆ, ನೀವೆಲ್ಲ ಕ್ಲಾಸ್ ಕೇಳ್ತಿರ್ತೀರಿ, ಕಮೆಂಟ್ಸ್ ಮಾಡ್ತಿರ್ತೀರಿ, ನೋಡ್ತಿರ್ತೀನಿ ನಾನು. ಓಕೆ, ಸೊ ಅವರಿಗೂ ಸ್ವಲ್ಪ ಅರ್ಥ ಆಗಲಿ ಅಂತೇಳಿ ಒಂದು ಸ್ಟೆಪ್ ನಾ ಇಲ್ಲಿ ಎಕ್ಸ್ಟ್ರಾ ಬರೆಯಕತ್ತೇನೆ. ಓಕೆ, ರೈಟ್. ಸೊ ಇದು ಏನೈತ್ರಿ, ಇದು ಡಿಸ್ಟೆನ್ಸ್ ಅನುಪಾತ ಐತ್ರಿ. ಹೌದಾ, ಡಿಸ್ಟೆನ್ಸ್ ಅನುಪಾತ. ಈಗ ನನಗಿಲ್ಲಿ ಏನ್ ಕೊಟ್ಟಾನ್ರಿ, ಅವ ಮೊದ್ಲಿನಕ್ಕಿಂತ 10 ಕಿಲೋಮೀಟರ್ ಈ ಸಲ ಕಡಿಮೆ ಹೋಗ್ತಾನಂತ್ರಿ. ಸೊ ಮೊದ್ಲಿನಕ್ಕಿಂತ 10 ಕಿಲೋಮೀಟರ್ ಕಡಿಮೆ ಹೋಗ್ತಾನಂದ್ರೆ ಇದರ ಅರ್ಥ ಏನ್ರಿ, ಅವ ನಮಗ ಡಿಸ್ಟೆನ್ಸ್ ವ್ಯತ್ಯಾಸ ಕೊಟ್ಟಿದ್ದಾನ್ರಿ. ಸೊ ಹಂಗಾರೆ ಈಗ ಇಲ್ಲಿ ಡಿಸ್ಟೆನ್ಸ್ ವ್ಯತ್ಯಾಸ ಇಲ್ಲಿ ಎಷ್ಟ್ ಆಕತ್ ನೋಡ್ರಿ. ಸೊ ಡಿಸ್ಟೆನ್ಸ್ ವ್ಯತ್ಯಾಸ ಇಲ್ಲಿ 1 ಯೂನಿಟ್ ಆಕತ್ರಿ. ಸೊ ಇದ 1 ಯೂನಿಟ್ ವ್ಯಾಲ್ಯೂ ಅವ ಎಷ್ಟು ಕೊಟ್ಟಾನ್ರಿ, 10 ಕಿಲೋಮೀಟರ್ ಅಂತ ಕೊಟ್ಟಾನ್ರಿ. ಹೌದಲ್ರಿ. ಸೊ 1 ಯೂನಿಟ್ ವ್ಯಾಲ್ಯೂ 10 ಕಿಲೋಮೀಟರ್ ಆದ್ರ 15 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕತ್ರಿ, 15 10 150. ಅಂದ್ರೆ ಇದರ ಅರ್ಥ ಏನ್ರಿ, ಮೊದಲು ಅವನು 150 ಕಿಲೋಮೀಟರ್ ಹೋಗ್ತಿದ್ದ. ಮೊದಲು ಅವನು 150 ಕಿಲೋಮೀಟರ್ ಹೋಗ್ತಿದ್ದ. ಎಷ್ಟು ತಾಸೊಳಗೆ ಹೋಗ್ತಿದ್ದ, 30 ತಾಸು ಹೋಗ್ತಿದ್ದ. ಅದನ್ನ ಕೊಟ್ಟನ್ರಿ ಅವ ಕ್ವಶನ್ ಒಳಗಡೆ. ಹೌದಲ್ರಿ. ಸೊ ಹಂಗಾದ್ರ ಈಗ ನಮ್ಮ ಕ್ವಶನ್ ಏನ್ ಕೇಳ್ಯಾನ್ರಿ, ಅವ ಸ್ಪೀಡ್ ಕೇಳ್ಯಾನ್ರಿ. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಗೊತ್ತೈತಿ. ಸೊ ಡಿಸ್ಟೆನ್ಸ್ ಎಷ್ಟೈತಪ್ಪ, ಈಗ ಕಂಡು ಹಿಡಿದಿವಲ್ಲ 150 ಐತಿ. ಸೊ ಈ 150ನ ಎಷ್ಟು ಗಂಟೆ ಒಳಗಡೆ ಹೋಗಿದಾನ್ರಿ ಅವನ, ಸರ್ 30 ಗಂಟೆ ಒಳಗೆ ಹೋಗಿದಾನ್ರಿ. ಸೊ 3 5 ಓಕೆ. ಸೊ ಅಂದ್ರೆ ಇದರ ಅರ್ಥ ಏನ್ರಿ, ಅವನ ಸ್ಪೀಡ್ ಎಷ್ಟೈತ್ರಿ, 5 ಕಿಲೋಮೀಟರ್ ಪರ್ ಅವರ್ ಐತಿ. ಸೊ 5 ಕಿಲೋಮೀಟರ್ ಪರ್ ಅವರ್ ನಿಮ್ದು ಈ ಕ್ವಶನ್ ಅದ ಆನ್ಸರ್. ರೈಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಅರ್ಥ ಆಗೈತಂತ ಅನ್ಕೊಂಡೇನ್ರಿ ನಾನು. ಸೊ ಇವೆಲ್ಲ ಕ್ವಶನ್ಸ್ನ ಸ್ವಲ್ಪ ನೀವೇನ್ ಮಾಡ್ರಿ, ಓಕೆ, ಒಂದ್ ಸ್ವಲ್ಪ ರಿಪೀಟಿವ್ಲಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ರಿಪೀಟಿವ್ಲಿ ಪ್ರಾಕ್ಟೀಸ್ ಮಾಡ್ರಿ. ರೈಟ್, ಚಲೋ ಮುಂದಿನ ಕ್ವಶನ್ಗೆ ಹೋಗ್ರಿ. ಓಕೆ, ಸೊ ಮುಂದಿನ ಕ್ವಶನ್ ಏನೈತಿ ನೋಡ್ರಿ. ರೈಟ್. ಸೊ ಇಲ್ಲಿ ಏನ್ ಹೇಳ್ತಾನ್ರಿ ಅವ, A and B start driving simultaneously from X and go towards point Y. X and Y are 60 km apart. A's speed is 4 km. ಹಾ, ಈಗ ಆಗಲೇ ಮಾಡಿದ್ದೀವಲ್ಲ ಅದ ಕ್ವಶನ್ ಐತಿ ನೋಡ್ರಿ. ಓಕೆ, ಅಂದ್ರೆ ಇಲ್ಲಿ ಏನಾಗೈತಿ ನೋಡ್ರಿ, ಈಗ ಇಲ್ಲಿ 2 ಪಾಯಿಂಟ್ಸ್ ಅದಾವ್ರಿ. ಓಕೆ, ಇದು X ಐತ್ರಿ, ಇದು Y ಐತ್ರಿ. ಓಕೆ, ಸೊ X ತಿಂತ್ರ Y ಹೊಂಟಿದಾರ್ರಿ. ಆಮೇಲೆ ಇದರದ ಟೋಟಲ್ ಡಿಸ್ಟೆನ್ಸ್ ಏನೈತಲ್ಲ, ಇದು ಟೋಟಲ್ ಇದು 60 ಕಿಲೋಮೀಟರ್ ಐತಂತ್ರಿ. ಎಷ್ಟೈತ್ರಿ, 60 ಕಿಲೋಮೀಟರ್ ಐತಂತ್ರಿ. ಓಕೆ, ಆಮೇಲೆ ಎದು ಸ್ಪೀಡ್ ಏನೈತಲ್ಲ ಅದು 4 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಐತಂತ್ರಿ ಬಿ ಕಿಂತ. ಓಕೆ, ಸೊ ಹಂಗಾರ ಎ ಮತ್ತ ಬಿ ಇಬ್ರು ಹೊಂಟಿದಾರ್ರಿ. ಸೊ ಆಬ್ವಿಯಸ್ಲಿ ಬಿ ದ ಸ್ಪೀಡ್ ಜಾಸ್ತಿ ಐತ್ರಿ. ಸೊ ಈಗ ಏನ್ ಹೇಳ್ತಾನ್ರಿ ಅವ, ಬಿ ಆಫ್ಟರ್ ರೀಚಿಂಗ್ ವೈ. ಸೊ ಬಿ ದ ಸ್ಪೀಡ್ ಜಾಸ್ತಿ ಐತಂದ್ಮ್ಯಾಗ ಡೆಫಿನೆಟ್ಲಿ ಅವ್ ಜಲ್ದಿ ಹೋಗಿ ಮುಟ್ತಾನ್ರಿ ಇಲ್ಲಿ. ಹೌದಾ. ಸೊ ಇಲ್ಲಿ ಮುಟ್ಟಿದ ತಕ್ಷಣ, ಓಕೆ, ಇಲ್ಲಿ ಮುಟ್ಟಿದ ತಕ್ಷಣ ಬಿ ಏನ್ ಮಾಡ್ಯಾನಂತ್ರಿ, ರಿಟರ್ನ್ ಬಂದಾನಂತ್ರಿ. ಸೊ ಎಷ್ಟು ಕಿಲೋಮೀಟರ್ ಬಂದಾನಂತ್ರಿ, 12 ಕಿಲೋಮೀಟರ್ ಬಂದಾನಂತ್ರಿ. ಸೊ ಇದಿಷ್ಟ ಏನೈತ್ರಿ, ಇದು 12 ಕಿಲೋಮೀಟರ್ ಐತ್ರಿ. ಓಕೆ, ಸೊ ರಿಟರ್ನ್ ಬಂದ ತಕ್ಷಣ ಇಲ್ಲಿ ಅವ ಏನಾಗೈತ್ರಿ, ಎ ಬೆಟ್ಟಗಿದ್ದಾನ್ರಿ. ಎ ಬೆಟ್ಟಗಿದ್ದ, ಯಾಕಂದ್ರೆ ಎದ ಸ್ಪೀಡ್ ಕಡಿಮೆ ಐತ್ಲ, ಸೊ ಅವ್ನ ಸಾವಕಾಶ ಬರ್ತಿರ್ತಾನ್ರಿ. ರೈಟ್. ಸೊ ಎ ಇಲ್ಲಿವರೆಗೂ ಬಂದಾನ್ರಿ, ಬಟ್ ಬಿ ಇಲ್ಲಿ ಪೂರಾ ವಾಯಿಗೆ ಮುಟ್ಟಿ ರಿಟರ್ನ್ ಬಂದ್ ಎಲ್ಲಿ ಬೆಟ್ಟಗ್ಯಾನ್ರಿ, ಇಲ್ಲಿ ಬೆಟ್ಟಗ್ಯಾನ್ರಿ. ಸೊ ಈ ಸಿಚುವೇಶನ್ ನೋಡಿದಂಗ ಐತ್ರಿ. ಹೌದ್ ಸರ್, ನೋಡಿದಂಗ ಐತ್ರಿ. ಹೌದಾ. ಸೊ ಈಗ ಈ ಸಿಚುವೇಶನ್ ನೋಡಿದಂಗ ಐತಂದ್ರ ಇಲ್ಲಿ ಏನ್ ಕಾನ್ಸ್ಟೆಂಟ್ ಐತಿ ಹೇಳ್ರಿ ಸರ್, ಇಲ್ಲಿ ಟೈಮ್ ಕಾನ್ಸ್ಟೆಂಟ್ ಐತ್ರಿ. ಓಕೆ, ಸೊ ಇಲ್ಲಿ ಏನ್ ಕಾನ್ಸ್ಟೆಂಟ್ ಐತ್ರಿ, ಟೈಮ್ ಕಾನ್ಸ್ಟೆಂಟ್ ಐತಿ. ಸೊ ನಾನ್ ನಿಮಗ್ ಬಹಳ ಕ್ಲಿಯರ್ಲಿ ಹೇಳಿನ್ರಿ. ಸೊ ಈಗ ಸೊಲ್ಯೂಷನ್ ನೋಡ್ರಿ. ಸೊ ಟೈಮ್ ಕಾನ್ಸ್ಟೆಂಟ್ ಐತಪ್ಪ ಅಂತಂದ್ರ ಡಿಸ್ಟೆನ್ಸ್ ಮತ್ತ ಸ್ಪೀಡ್ ಇದರದ ಅನುಪಾತ ಏನಿರ್ತೈತ್ರಿ, ಸೇಮ್ ಇರ್ತೈತ್ರಿ. ಹೌದಾ. ಸೊ ಈ ಸಲ ನಾ ಎರಡೆರಡು ಸ್ಟೆಪ್ಸ್ ಬರೆಯಂಗಿಲ್ರಿ, ಒಂದ ಸ್ಟೆಪ್ ಬರೀತೇನ್ರಿ.
ಓಕೆ ಸೊ ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಅನುಪಾತ ಏನಿರ್ತೈತ್ರಿ ಸೇಮ್ ಇರ್ತೈತ್ರಿ. ಸೊ ಹಂಗಾರೆ ನನಗೆ ಹೇಳ್ರಿ ನೋಡ್ರಿ, ಇದ ಪೂರಾ 60 ಕಿಲೋಮೀಟರ್ ಐತ್ರಿ. ಸೊ 60 ಕಿಲೋಮೀಟರ್ ಹೋಗಿ ರಿಟರ್ನ್ 12 ಕಿಲೋಮೀಟರ್ ಬರ್ದಾನಂತಂದ್ರ ಇದರ ಅರ್ಥ ಬಿ ಟೋಟಲ್ ಎಷ್ಟು ಕವರ್ ಮಾಡಿದಂಗ ಆತ್ರಿ? 60 ಪ್ಲಸ್ 12 72 ಕಿಲೋಮೀಟರ್ಸ್ ಬಿ ಕವರ್ ಮಾಡಿದಂಗ ಆತ್ರಿ. ಸೊ ಸಪೋಸ್ ಇಲ್ಲಿ ಎ ಮತ್ತ ಬಿ ಬರ್ದ್ನಿ ಅಂತ ತಿಳ್ಕೊರಿ ನಾನು. ಸೊ ಇಲ್ಲಿ ಏನ್ ಆಕೈತಿ ಹೇಳ್ರಿ, ಇದು ಬಿ 72 ಕಿಲೋಮೀಟರ್ ಅವನು ಹೋದಂಗಾತ್ರಿ. ಕರೆಕ್ಟ್. ಸೊ ಹಂಗಾರ ಎ ಎಷ್ಟು ಹೋಗಿರ್ತಾನ್ರಿ? 60 ಒಳಗಡೆ ನೋಡ್ರಿ, ಇದು ಇಷ್ಟ ಡಿಸ್ಟೆನ್ಸ್ ಹೋಗ್ಯಾನ್ರಿ ಅವ, ಹೌದಲ್ರಿ? ಸೊ 60 ಒಳಗೆ 12 ಕಳೀರಿ, ಎಷ್ಟು ಉಳಿತೈತ್ರಿ? 48 ಉಳಿತೈತ್ರಿ. ಅಂದ್ರ ಎ ಎಷ್ಟು ಹೋದಂಗಾತ್ರಿ? ಎ ಬರೀ 48 ಕಿಲೋಮೀಟರ್ಸ್ ಅಷ್ಟ ಹೋಗಿದ್ದಾನ್ರಿ. ಸೊ ಹಂಗಾರ ಇದ್ರದ ಅನುಪಾತ ತೆಗಿಯೋಣ್ರಿ. ಇದ್ರದ್ ಏನ್ ಮಾಡೀನ್ರಿ? ಇದ್ರದ ಅನುಪಾತ ತೆಗಿಯೋಣ್ರಿ. ಸೊ ಇದ್ರದ ಅನುಪಾತ ಎಷ್ಟಾಕತ್ ನೋಡ್ರಿ, 24 ಮಗ್ಗಿ ಒಳಗೆ ಹೋಗ್ತೈತ್ರಿ. ಸರ್ 24 ಮಗ್ಗಿ ಏನ ಬೈಪಾಟ್ ಮಾಡಿಲ್ರಿ, ಬಾಯಿಟ್ ಮಾಡ್ರಿ. ಓಕೆ, ನಾ ಹೇಳಿ ನಿಮಗ ಅಟ್ ಲೀಸ್ಟ್ ನಿಮಗ 30 ತನ ಮಗ್ಗಿ ಬರ್ಬೇಕ್ರಿ, ಅಟ್ ಲೀಸ್ಟ್. ಓಕೆ, ಬಹಳ ಇಂಪಾರ್ಟೆಂಟ್. 30 ತನ ಮಗ್ಗಿ ಬರ್ಬೇಕು. 30 ತನ ಮಗ್ಗಿ ಬರ್ಬೇಕಂದ್ರೆ ಸಣ್ಣ ಹುಡುಗರು ಇದ್ದಾಗ ನೆನಪಿಟ್ಕೊಂತಿರಲ್ಲ, ಹಂಗಲ್ಲ. ಓಕೆ, ಸೊ ಯಾವ್ದು ವ್ಯಾಲ್ಯೂ ಕೇಳಿದ್ರು ಇನ್ಸ್ಟಂಟ್ಲಿ ಅದು ಬಂದ್ ಬಿಡ್ಬೇಕ್ರಿ. ಓಕೆ, ಆ ತರ ನೀವು ವ್ಯಾಲ್ಯೂಸ್ ನ ಬೈಹಾಟ್ ಮಾಡ್ಬೇಕ್ರಿ. ಅರ್ಥ ಐತ್ರಿ? ಸೊ ಈಗ 13 ಎಂಟ್ಲಿ ಕೇಳಿದ್ರ 104 ಬಂದ್ ಬಿಡ್ಬೇಕು. ಸರ್ 13 ಒಂದ್ಲೆ 13, 13 ಎರಡ್ಲೆ 26, ಹಿಂಗಲ್ಲ. ಅರ್ಥ ಆಗತ್ರಿ? ಸೊ ಹಂಗ ಒಂದು 30 ತನ ನೀವು ಟೇಬಲ್ಸ್ ಬೈಹಾಟ್ ಮಾಡ್ರಿ. ಕರೆಕ್ಟಾ? ರೈಟ್. ಇಲ್ಲಿಕಂದ್ರೆ ಏನ್ ಆಕತ್ರಿ, ಈಗ ಇದನ್ನ ಮೊದಲು ಒಂದ್ ಸಲ ನೀವ್ ಏನ್ ಮಾಡ್ತೀರಿ? 4ರ್ಲೆ ಭಾಗ ಮಾಡ್ತೀರಿ, ಹೌದಾ? ಆಮೇಲೆ ಮತ್ 3ರ್ಲೆ ಭಾಗ ಮಾಡ್ತೀರಿ, ಆಮೇಲೆ ಮತ್ 2ರ್ಲೆ ಮಾಡ್ತೀರಿ. ಇದಕ್ ಬಹಳ ಟೈಮ್ ಹೋಗ್ತೈತಿ. ಬಟ್ ನಿಮಗ್ 24ರದ ಮಗ್ಗಿ ಗೊತ್ತಿತ್ತಪ್ಪ ಅಂತಂದ್ರ ನಿಮಗ್ ಹೇಳ್ತೀರಿ, ಸರ್ ಇದು 2ರ್ಲೆ ಹೋಗ್ತೈತಿ, ಆಮೇಲೆ ಇದು 4ರ್ಲೆ, ಸಾರಿ 3ರ್ಲೆ ಹೋಗ್ತೈತ್ರಿ. ಓಕೆ, ಎಷ್ಟರಲ್ಲಿ ಹೋಗ್ತೈತ್ರಿ? 3ರ್ಲೆ. ಕರೆಕ್ಟ್. ರೈಟ್. ಸೊ ಈ ಅನುಪಾತ ಎದರದೈತ್ರಿ? ಡಿಸ್ಟೆನ್ಸ್ ಅನುಪಾತ ಇದೈತ್ರಿ, ಆಮೇಲೆ ಸ್ಪೀಡ್ ಅನುಪಾತನು ಕೂಡ ಇದೆ. ಸೊ ಈಗ ಆಲ್ರೆಡಿ ಡಿಸ್ಟೆನ್ಸ್ ಬರ್ದಿವಲ್ಲ, ಸೊ ಈಗ ನಾವ್ ಏನ್ ಮಾಡೋಣ, ಇದು ಸ್ಪೀಡ್ ಅನುಪಾತ ಐತಂತ ನಾವು ಕನ್ಸಿಡರ್ ಮಾಡೋಣ್ರಿ. ಇದನ್ನ ಏನಂತ ಕನ್ಸಿಡರ್ ಮಾಡೋಣ್ರಿ ನಾವು? ಸ್ಪೀಡ್ ಅನುಪಾತ ಐತಂತ ಕನ್ಸಿಡರ್ ಮಾಡೋಣ್ರಿ. ರೈಟ್. ಸೊ ಈಗ ಒಂದ್ ಇನ್ಫಾರ್ಮೇಶನ್ ಏನ್ ಕೊಟ್ಟನ್ರಿ ಅವ, ಸ್ಪೀಡ್ ಏದ್ ಏನೈತಲ್ಲ ಅದು 4 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಐತಂತ್ರಿ ಬಿ ಕಿಂತ. ಅಂದ್ರೆ ಇದ್ರ ಅರ್ಥ ಏನ್ರಿ? ಎ ಮತ್ತ ಬಿ ದ ಸ್ಪೀಡ್ ವ್ಯತ್ಯಾಸ ಕೊಟ್ಟಾನ್ರಿ. ಎ ಮತ್ತ ಬಿ ದ ಸ್ಪೀಡ್ ವ್ಯತ್ಯಾಸ ಕೊಟ್ಟಾನ್ರಿ. ಎಷ್ಟೈತಿ ನೋಡಪ್ಪ, ಇಲ್ಲಿ 1 ಯೂನಿಟ್ ಐತ್ರಿ ನಮ್ಮ ಪ್ರಕಾರ. ಸೊ ಇದ ವ್ಯತ್ಯಾಸ ಅವನ ಪ್ರಕಾರ ಎಷ್ಟೈತಂತ್ರಿ? 4 ಕಿಲೋಮೀಟರ್ ಪರ್ ಅವರ್ ಐತಂತ್ರಿ. ಎಷ್ಟ್ರಿ? 4 ಕಿಲೋಮೀಟರ್ ಪರ್ ಅವರ್. ಹೌದಾ? ಸೊ 1 ಯೂನಿಟ್ ವ್ಯಾಲ್ಯೂ 4 ಕಿಲೋಮೀಟರ್ ಪರ್ ಅವರ್ ಅದ್ರ ಅವ್ ಕ್ವಶನ್ ಏನ್ ಕೇಳೇನ್ರಿ? ಫೈಂಡ್ ದಿ ಸ್ಪೀಡ್ ಆಫ್ ಎ. ಎದ ಸ್ಪೀಡ್ ಎಷ್ಟೈತೆ ಅಂತ ಕೇಳೇನ್ರಿ. ಸೊ 1 ಯೂನಿಟ್ ವ್ಯಾಲ್ಯೂ 4 ಆದ್ರ 2 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕತ್ರಿ? 8 ಆಕತ್ರಿ. ಸೊ 8 ಕಿಲೋಮೀಟರ್ ಪರ್ ಅವರ್. ಎಷ್ಟ್ ಆಕತ್ರಿ? 8 ಕಿಲೋಮೀಟರ್ ಪರ್ ಅವರ್. ಸೊ 8 ಕಿಲೋಮೀಟರ್ ಪರ್ ಅವರ್ ಏನೈತಲ್ಲ ಈ ಕ್ವಶನ್ ಅದ ಆನ್ಸರ್. ಕ್ಲಿಯರ್? ರೈಟ್. ಓಕೆ, ಸೊ ಇದರದ ಎಷ್ಟ್ ಆಗ್ತೈತಿ ನೋಡ್ರಿ. ಎಕ್ಸಾಮ್ ಒಳಗೆ ಮಾಡಬೇಕಾಗಿರೋದು ಇಷ್ಟರಲ್ಲ. ಓಕೆ, ಇದು ಇಷ್ಟ. ಎರಡ ಸ್ಟೆಪ್ ರೀ, ಎರಡ ಸ್ಟೆಪ್, ಓನ್ಲಿ 2 ಸ್ಟೆಪ್ಸ್. ಕರೆಕ್ಟಾ? ಓನ್ಲಿ 2 ಸ್ಟೆಪ್ಸ್. ರೈಟ್. ಓಕೆ, ಚಲೋ. ಸೊ ಇದು ಅದೇ ರೀತಿ ಸಿಮಿಲರ್ ಕ್ವಶನ್ ಐತ್ರಿ ಅದ. ಓಕೆ, ಸೊ ಇದನ್ನ ಏನ್ ಮಾಡ್ರಿ, ಇದನ್ನ ಹೋಮ್ವರ್ಕ್ ಸಾಲ್ವ್ ಮಾಡಿ ನನಗ ಇದರದ ಆನ್ಸರ್ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ರೈಟ್. ಸೊ ಬಹಳ ಜನ ಕಮೆಂಟ್ಸ್ ಮಾಡ್ತೀರಿ ನೀವು. ಓಕೆ, ಬಟ್ ಆನ್ಸರ್ನ ಕಮೆಂಟ್ ಮಾಡೋಲ್ಲಾಗ್ಯಾರಿ. ಹಾರ್ಡ್ಲಿ ಒಂದಿಷ್ಟು ಜನ ಅಷ್ಟ ಮಾಡಿರ್ತೀರಿ ನೀವು. ಓಕೆ, ಹಂಗ್ ಮಾಡ್ಬೇಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ ಓದ್ತಿರ್ತೇನ್ರಿ, ಬಹಳ ಚಲೋ ಚಲೋ ಕಮೆಂಟ್ಸ್ ಮಾಡಿರ್ತೀರಿ ನೀವು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಓಕೆ, ಬಟ್ ಏನ್ರಿ ಅದ್ರ ಜೊತೆ ಹೋಮ್ವರ್ಕ್ದು ಆನ್ಸರ್ ಮಾಡ್ರಿ ಮೊದಲು. ಸರ್ ದಿಸ್ ಇಸ್ ದಿ ಹೋಮ್ವರ್ಕ್ ಆನ್ಸರ್ ಅಂತ ಮೊದಲು ಅದನ್ನ ಮಾಡ್ರಿ, ಆಮೇಲೆ ಅದ್ರ ತೆಳಗೆ ನಿಮಗೆ ಏನ್ ಬರೀಬೇಕಾಗಿತ್ತಲ್ಲ ಅದನ್ನ ಬರೀರಿ. ಅರ್ಥ ಐತ್ರಿ? ರೈಟ್. ಸೊ that's all from my side, my dear students. Thank you very much and have a nice day.